ಗುರವೇ ಸರ್ವಲೋಕಾನಾಂ ವಿಸಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪ್ರಾತಸ್ಮರಣೀಯರು ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳನ್ನು ಸ್ಮರಿಸಿಕೊಂಡು ಈ ಶತಮಾನದ ಸಂತರು, ಜ್ಞಾನಯೋಗಿಗಳು, ನಡೆದಾಡುವ ಮಾತನಾಡುವ ಸದ್ಗುರು ಸಿದ್ದೇಶ್ವರಪ್ಪಗಳವರ ಶ್ರೀ ಚರಣಕ್ಕೆ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸುತ್ತಾ, ಅಂತಾರಾಷ್ಟ್ರೀಯ ಯೋಗಾಚಾರ್ಯರು, ಮಾತೃಹೃದಯಗಳು, ಈ ಕಾರ್ಯಕ್ಕೆ ಕಾರಣೀಭೂತರಾದ ಪೂಜ್ಯ ಅಮೃತಾನಂದಪ್ಪಗಳವರ ಶ್ರೀಚರಣಕ್ಕೆ ಹಣೆಮಣಿದು, ಎಲ್ಲ ಸಂತ ಮಹಾತ್ಮರ ಶ್ರೀಚರಣಕ್ಕೂ ಹಣೆಮಣಿದು, ಮಕ್ಕಳಲ್ಲಿಯೂ ಮಾತೆಯರಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಶರಣು ಶರಣಾರ್ಥಿಗಳು. ಬಹುಶಃ ಕೈಲಾಸದೊಳಗೆ ದೇವರಿಲ್ಲ ಅಂತ ಅನಿಸ್ತೈತಿ. ನೀವು ಅನ್ಬೇಕು ಎಲ್ಲಿ ಹೋಗ್ಯಾನ್ರಿ ಅಂಥೇಳಿ. ಎಲ್ಲಿ ಹೋಗಿಲ್ಲವ, ಎಲ್ಲಿ ಬಾಲಗಮಕ್ಕೆ ಬಂದಾನ. ಯಾಕಪ್ಪ ಅಂದ್ರೆ ಇಷ್ಟು ಮಂದಿ ಜನ ಬಂದ ಮ್ಯಾಗ ನಿಮ್ಮ ಹೃದಯದೊಳಗೆ ಅಪ್ಪಗಳು ಇದ್ರಂದ್ರೆ ದೇವರ ಅಲ್ಲಿ ಯಾಕಿರ್ತಾನ? ದೇವರು ಕೂಡ ಇಲ್ಲೇ ಅದನ. ಆಗ ಒಬ್ಬ ಶರಣ ಒಂದು ಮಾತನ್ನು ಹೇಳ್ತಾನ, ಬೀಜದಿಂದ ಹುಟ್ಟಿದ ವೃಕ್ಷವು ಬೀಜವ ಹೋಲುವಂತೆ, ತಾಯಿಯಿಂದ ಹುಟ್ಟಿದ ಮಗು ತಾಯಿಗೆ ಹೋಲುವಂತೆ, ಗುರುವಿನಿಂದ ಹುಟ್ಟಿದ ಶಿಷ್ಯ ಗುರುರೂಪಲ್ಲದೆ ಬೇರೆ ರೂಪ ಅಲ್ಲವಯ್ಯ ಅಖಂಡೇಶ್ವರ ಅಂಥೇಳಿ ಒಬ್ಬ ದೊಡ್ಡ ಶರಣ ಮಾತನ್ನು ಹೇಳ್ತಾನೆ. ಹೇಗೆ ಒಂದು ಮಾವಿನ ಗಿಡ ನೀವು ಬೀಜ ಹಾಕಿದ್ರಿ ಅಂದ್ರೆ ಮಾವಿನ ಗಿಡನೇ ಬೆಳಿತೈತಿ, ಹೌದಲ್ರಿ? ಬೇವಿನ ಗಿಡ ಎಂದೂ ಬೆಳೆಯೋದಿಲ್ಲ. ಆ ರೀತಿಯಾಗಿ ಒಬ್ಬ ಸದ್ಗುರು ಹತ್ರ, ಒಬ್ಬ ಜ್ಞಾನಿ ಹತ್ರ ಒಬ್ಬ ಸೇವಾ ಮಾಡಿ, ಅವರ ಆಪ್ತಂಗ ಸ್ಥಾನ ಸದ್ಭಾವ ಸೇವಾ ಮಾಡಿದ ಗುರು ಸ್ವರೂಪವೇ ಆಗ್ತಾನಲ್ಲಕ್ಕೆ ಇದು ಈ ಕಾರ್ಯಕ್ರಮವೇ ಕಾರಣ ಅಂತ ನನಗನ್ನಿಸ್ತೈತಿ. ಬಹುಶಃ ಈ ಶ್ವಾಸ ಇರಲಿ ನಾವು ಬದುಕೋದಿಲ್ಲ, ಆದರೆ ಇಲ್ಲಿ ಗಿಡ ಮರಗಳು ಏನತ್ತವ ಅಂದ್ರೆ ಸಿದ್ದೇಶ್ವರ ಪೋತ ನೆನೆಸ್ತಾವೆ. ಬಹುಶಃ ನೆಲನೂ ಕೂಡ ಅವರನ್ನು ಕಾಯ್ತಿರ್ತೈತಿ. ನಾ ಆಗಾಗ ಮಧ್ಯೆ ಬಂದು ಹೋಗ್ತಿದ್ದೆ, ಒಂಥರ ಏನೋ ಕೊರತೆ ಏತು ಅನ್ನಿಸ್ತಿತ್ತು. ಆದ್ದರಿಂದ ದುಃಖ ಹೆಚ್ಚಾಗಿ ಆನಂದವೇ ಹೆಚ್ಚಾಗೈತಿ. ಅಷ್ಟೆಲ್ಲವೂ ಬಹುಶಃ ಅಪ್ಪಗಳು ತಮಗೆ ಕರೆಸಿ ತಂದು ಕುಡಿಸ್ಯಾರತ್ತ ಅನ್ನಿಸ್ತೈತಿ. ಇಲ್ಲಿ ಅದು ಯಾರ ಮುಖಾಂತರ ಅಂದ್ರೆ ಅಮೃತಾನಂದಪ್ಪ ಮುಖಾಂತರ ಹೀಗೆ ಮಾಡುವಂತ ಅವರೇ ಹೇಳಿದಾಗ ಇವರು ಮಾಡ್ತಾರೆ ಹೊರತು ತಾವಾಗಿ ಮಾಡುವವರಲ್ಲ. ಹಾಗಿಲ್ಲಿ ಮಹಾತ್ಮರು, ಜ್ಞಾನಿಗಳು ದಿನಾಲು ಎಷ್ಟು ಜನ ಬಂದು ಹೋದ್ರು ನಾವು ಟಿ ವಿಯಾಗ ನೋಡೇ ಬಂದೇವ್ರಿ. ಏನು ನಿಮ್ಮ ಭೋಜನ, ಏನು ನಿಮ್ಮ ಸತ್ಸಂಗ. ಬಹುಶಃ ಶ್ರಾವಣದೊಳಗೆ ನಮ್ಮಲ್ಲಿ ಪ್ರವಚನ ಹೇಳ್ತೀವಿ, 4-5 ಜನ ಕೂಡ್ತಾರೆ. ಬರೀಪ್ಪ ಪುರಿ ಮಾಡ್ತೇವೆ, ಮಸಾಲೆ ಅನ್ನ ಮಾಡ್ತೇವೆ ಅಂದ್ರೆ ಗುರುಗಳ ಸ್ವಲ್ಪ ಕೆಲಸ ಅರಿಯತಾರೆ ಅವರು. ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಬರೀ ಸಜ್ಜಕನ್ನ ಸಾರು ಊಟ ಮಾಡೋರು. ಆದ್ರೆ ಎಷ್ಟು ಭಕ್ತಿ ಅದ ಅಂತ. ನೀನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ, ಇದು ಹೇಳು ಸಾಮಾನ್ಯರ ಮಾತು ಹೇಳಿಲ್ಲಿದು. ಅಪ್ಪಗಳು ಎಂದಿಲ್ಲಿ ಪಾದ ಇಟ್ಟರು ಎಲ್ಲ ಸುಕ್ಷೇತ್ರ ಇದು. ಆಗ ಹಿಂದಿನ ಕಾಲಕ್ಕೆ ಮಹಾಜ್ಞಾನಿಗಳು ಎಲ್ಲೆಲ್ಲಿ ಹಾದೋದ್ರು ಎಲ್ಲ ಜ್ಯೋತಿರ್ಲಿಂಗ ಅದು. ಇದನ್ನು ಒಂದು ಜ್ಞಾನದ ಜ್ಯೋತಿರ್ಲಿಂಗ ಇದು ಬಾಲಗಾಂವ ಅಂದ್ರೆ ಇದು. ಅಂಥ ಗುರುಗಳು ಅಪ್ಪಗಳ ಮಾರ್ಗದಲ್ಲಿ ಹೆಂಗೆ ಲಿಂಗ ಮುಟ್ಟಿ ಲಿಂಗ ಆದಂಗ ಗುರುವಿನ ಶಿಷ್ಯ ಆಗಿ ಅಪ್ಪಗಳು ಏನು ಹೇಳಿದ್ರು ಚಾಚು ತಪ್ಪದೆ ಪಾಲಿಸೋದು ಬಂದರು. ಒಂದು ಮಾತನ್ನು ಹೇಳ್ತಾರ, ಶ್ರೀರಾಮಚಂದ್ರ ಮತ್ತು ಹನುಮಂತನ ಮಧ್ಯೆ ಒಂದು ಸಂವಾದ ಆಯಿತು. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಮತ್ತೊಂದನು, ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು, ಹನುಮಂತನ ಉಪದೇಶ ಜಶಮಂಕುತಿಮ್ಮ ಅಂತ ಹೇಳ್ತಾರೆ. ಈ ಮಾತಿನ ತಾತ್ಪರ್ಯ, ಶ್ರೀರಾಮಚಂದ್ರ ಹೇಳ್ತಿದ್ದ ಹನುಮಂತ ಹೆಂಗೆ ಕೂತಿದ್ದ ಅಂದ್ರೆ ಮಂಡಿ ಊರಿ ತೆಳಗು ಕೂತಿದ್ದ. ಯಾಕೆ ಭಕ್ತ ಅವ ಪ್ರಭು. ಏನು ಹೇಳ್ದ ಅಂದ್ರೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು. ಆ ಪ್ರಭುರಾಮಚಂದ್ರ ಏನು ಹೇಳ್ತಾನ ನಾನು ಕೇಳ್ಬೇಕಂತೇಳಿ ಹಗಲು ರಾತ್ರಿ ಕೂತಿದ್ದ ಹನುಮಂದೇವ್ರ. ಯಾಕ್ರಿ? ಆ ಪರಮಾತ್ಮನ ಮಾತನ್ನು ಆಲಿಸ್ಬೇಕಂತೇಳಿ. ಹಾಗೆ ಬಹುಶಃ ನಿಮ್ಮ ಗುರುಗಳಲ್ಲಿ ಅಪ್ಪಗಳು ಕೂಡ ಅಪ್ಪಗಳ ಮಾತನ್ನು ಚಾಸು ತಪ್ಪದೆ ನಡೆಸಿದವರು ಅಮೃತಾನಂದ ಅಪ್ಪಗಳು ಅಂತ ನಾನು ಹೇಳ್ತೀನಿ. ಬೆಳಗಿನ ಸಮಯ ಆಯಿತು ಅಂದ್ರೆ 6 ಗಂಟೆ ಆಯಿತು ಅಂದ್ರೆ ಅಪ್ಪಗಳು ಪ್ರವಚನ ಹೋಗ್ತಿದ್ದೇವಲ್ಲಪ್ಪ ಅಂಥೇಳಿ ಮನಸ್ಸಿನೊಳಗಿತ್ತು ಎಲ್ಲರಿಗೆ.
ಇನ್ನೂ ಆದ್ರೆ ಭಾಳ ಜನ ಬರುವಾಗ ನಮ್ಮ ಜೊತೆಗೆ ಒಬ್ಬರು ಬಂದರು, ಬಸವರಾಜ್ ಅಂಥೇಳಿ. ಅಪ್ಪಗಳಿದ್ದಾಗ ನಾವು ಎಷ್ಟೆಷ್ಟು ಆಶ್ರಮ ನೋಡಿದೇವ್ರಿ, ಎಷ್ಟೆಷ್ಟು ಕಾರ್ಯಕ್ರಮ ನೋಡಿದೇವಿ, ಈಗ ಎಲ್ಲಿ ಹೋಗೋಣ ಅಂತಂದರು. ಅವ್ರು 15 ದಿವಸ ಆಯಿತು ಅಮೃತಾನಂದಪ್ಪಗಳು ಬರಬೇಕಂತ ಭಾಳ ಹೇಳಿದರು. ಬಹುಶಃ ನಿನ್ನೆ ಅವರಿಗೆ ನಮ್ಮ ಗಾಡಿ ಒಳಗೆ ಬಂದರು. ಭಾಳ ಆನಂದ ಆಯ್ತು ಅವರಿಗೆ. ಆಗ ಆ ಕೊರತೆಯನ್ನು ಮುಚ್ಚಿ ಹಾಕಿದವರು ಅಮೃತಾನಂದಪ್ಪಗಳು ಅಂತ. ದಿನಾಲು ನಿಮಗೆ ಭಕ್ತಿಯ ಸುಧೆಯನ್ನು ಸುರಿಸ್ತಾರೆ ಅವರು. ದಿನಾಲು ಕೇಳ್ತೇವೆ ಭಗವದ್ಗೀತೆಯಲ್ಲಿ ಭಕ್ತಿ ಹೇಗಿರಬೇಕು, ಭಕ್ತನಾದಂಥ ಎಂಥವು ಇರಬೇಕು ಅನ್ನೋದು ಅದ್ಭುತವಾಗಿ ಅವರ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಇನ್ನೊಬ್ಬ ಸುಭಾಷಿತಕಾರ ಒಂದು ಮಾತನ್ನು ಹೇಳ್ತಾನೆ ರೀ, ಇನ್ನು ಸಪ್ತ ಸೂತ್ರ ಅಂತ ಹೇಳ್ತಾನೆ. ತೇಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋರ್ನ ಧರ್ಮ ತೇ ಮನುಷ್ಯಲೋಕೆ ಮರ್ತ್ಯಲೋಕೆ ಭುವಿಭಾರಭೂತಾ ಅಂತ ಹೇಳ್ತಾರೆ. 7 ಸಪ್ತಗಳು ಏನದಾವ ಇವು ಪಾಲಿಸಿದ್ರೆ ಮನುಷ್ಯ, ಇಲ್ಲಾದ್ರೆ ಮೃಗ ಅಂತ ಕೂಡ ಸುಭಾಷಿತಕಾರ ಒಂದು ಮಾತನ್ನು ಹೇಳ್ತಾರೆ. ತೇ ವಿದ್ಯಾ, ವಿದ್ಯಾ ಅಂದ್ರೆ ಏನೋ ಭಾಳ ಸಾಲಿ ಕಲ್ತಿದ್ದೇವೆ ರೀ. ನಮ್ಮ ಮಗ ಇಂಜಿನಿಯರ್ ಅದಾರ, ನಮ್ಮ ಮುತ್ತೆ ಡಾಕ್ಟ್ರ್ ಇದ್ದ, ನಮ್ಮ ಅಜ್ಜಿ ಹಲ್ಲಿನ ಡಾಕ್ಟ್ರ್ ಇದ್ದರು. ಹಿಂಗೆ ಅದಲ್ಲ, ಆ ವಿದ್ಯೆ ಅಲ್ಲ. ಇಲ್ಲಿ ವಿದ್ಯೆ ಆತ್ಮವಿದ್ಯೆ. ಯಾರೇ ಒಂದಿಬ್ಬರು ಹೆಣ್ಣು ನೋಡೋಕೆ ಹೋಗಿರತ್ರಿ, ಕಾಕ ಮಗ ಹೆಣ್ಣು ನೋಡೋಕೆ ಹೋಗಿದ್ದರು. ಎಷ್ಟು ಕಲ್ತಾನ ಹುಡುಗ ಅಂತ ಕೇಳಿದ್ರತವ್ರು. ಹಿಂದಿನ ಕಾಲಕ್ಕೆ, ಈಗಿಂದಲ್ಲ. ಏನಿಲ್ಲರಿ ನಮ್ಮ ಮಗ 60 ವಿದ್ಯೆ ಕಲ್ತಾನ ಅಂದತಾವ ಕಾಕ ಇದ್ದಾವ. ಭಾಳ ಖುಷಿ ಆಯ್ತತ ಅವ್ರಿಗೆ. 61 ವಿದ್ಯೆ ಕಲ್ತವ್ರು ಸಿಗೋದಿಲ್ಲ, ಇವ 60 ವಿದ್ಯೆ ಕಲ್ತಾನಂದ್ರೆ ನಮ್ಮದು ಪುಣ್ಯ, ನಮ್ಮ ದೈವ ಅಂದ್ರತವ್ರು. ಪಾಪ ಓಡಾಡಿ ಚಹಾ ಕಾಫಿ ನಾಷ್ಟ ಎಲ್ಲ ಮಾಡಿದ್ರಂತ. ಆಮ್ಯಾಗ ಅವನಿಗೆ ಸ್ವಲ್ಪ ಸಂಶಯ ಬತ್ತ, ಮಾವಿದ್ದವನಿಗೆ. ಅವ ಕೇಳಿದಂತ, ಅಲ್ಲ 4 ವಿದ್ಯೆ ಯಾವ ಬಿಟ್ಟನ್ನು ಹೇಳು ಅಂದ್ರತ್ತವ್ರು. ಅದೇನು ಕೇಳ್ತೀರಿ ಬಿಡ್ರಿ ಅಂದತ್ತವ. ಇಲ್ಲ ಹೇಳ್ರಿ, ಮತ್ತು ಇಷ್ಟು 60 ಕಲ್ತಾನ ನಿಮಗೆ 4 ಯಾಕೆ ಬಿಟ್ಟನ ತಂದಾಗ ಅವ ಹೇಳ್ದತ್ತ, ಮೊದಲೇದು ಅವನಿಗೆ ಓದಲಿಕ್ಕೆ ಬರೋದಿಲ್ಲ ಅಂದತ್ತವ. ಇದೆಂಥ ವಿದ್ಯೆ ಅಂದ್ರತ್ತವ್ರು. ಮತ್ತು ಇನ್ನೊಂದು ಬರೀಲಿಕ್ಕೆ ಬರೋದಿಲ್ಲ ಅಂದತ್ತವ. ಮುಗಿದೇ ಹೋಯ್ತಲ್ಲ ಕತಿ. 3ನೇದು ಯಾವುದು ವಿದ್ಯೆ ಆತಂದ್ರೆ ಇವನಿಗೆ ಸ್ವಂತ ತಿಳಿದಿಲ್ಲ ಅಂತ ಹೇಳೋದಂತವ. ಗೊತ್ತಾಯ್ತಾ ನಿಮಗೆ? ಕೊನೆ 4ನೇ ವಿದ್ಯೆ ಮಂದಿ ಹೇಳೋದು ಕೇಳೋದಿಲ್ಲ ಅಂತ. ಇವು 4 ವಿದ್ಯೆ ಬರೋದಿಲ್ಲ ರೀ, 60 ಎಲ್ಲ ಬರ್ತಾವಂದ್ರೆ ಅವು ಕೈ ಮುಗಿದತ್ತ, ನೀವು ಮೊದಲು ಜಾಗ ಖಾಲಿ ಬಂಡ್ರಿ ಅಂದತ್ತವ. ಬರಬೇಕಾದ ವಿದ್ಯೆನೇ ಬರಬೇಕಂತ, ಹೌದಲ್ರಿ? ಆಗ ವಿದ್ಯೆ ಅಂದ್ರೆ ಆ ವಿದ್ಯೆ ಅಲ್ಲ, ಇಲ್ಲಿ ಅಧ್ಯಾತ್ಮ ವಿದ್ಯೆ. ಅಪ್ಪೋಳು ಬದುಕು ನಾವು ನೋಡ್ತೇವೆ. 82 ವರ್ಷ ಬದುಕಿದ್ರು. ಪ್ರತಿಯೊಬ್ಬರಿಗೆ ಆ ವಿದ್ಯೆಯನ್ನು ಕೊಟ್ಟರು, ಆತ್ಮವಿದ್ಯೆಯನ್ನು ಕೊಟ್ಟರು. ಅಂಥ ವಿದ್ಯೆಯನ್ನು ಅಪ್ಪೋಳು ಕೂಡ ಅವ್ರ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದಾರೆ ದಿನಾಲು. ಅದು ಆನಂದ. ಅಪ್ಪಗಳು ಏನೂ ಬಯಸದವರಲ್ಲ, ಆಸ್ತಿ ಅಂತಸ್ಸು ಏನೂ ಬಯಸದವರಲ್ಲ. ಅವ್ರಿಗೆ ಏನು ಬಯಸ್ತಿದ್ರಂದ್ರೆ ನೀವು ಬಂದು ಕೂಡಬೇಕು, ನಿಮ್ಮ ಜೊತೆಗೆ ಮಾತನಾಡಬೇಕು, ಇದೇ ಆನಂದ ಅವರಿಗೆ. ಅದ್ರ ಬಿಟ್ಟು ಅವ್ರು ಏನು ಹುಟ್ಟವರಲ್ಲ. ಅಂಥ ಜ್ಞಾನಿಗಳು. ಅಂಥ ಅಪ್ಪುಗಳ ಮಾರ್ಗದಲ್ಲಿ ಅಮೃತಾನಂದಪ್ಪರು ಕೂಡ ನಡೀತಾ ಇದ್ದಾರೆ. ನೋಡ್ರಿ, ಬೆಳಗಿನ ಜಾವ ಪ್ರವಚನ ಎಷ್ಟು ತುಂಬಿದ್ರಿಲ್ಲ ಪೂರ. ಹಾಗಿಲ್ಲಿ ಅವ್ರು ಹೇಳೋದು ವಿದ್ಯೆಯನ್ನು ಕಲಿಬೇಕು. ನೀವು ವಿದ್ಯೆ ಕಲಿ ಅಲ್ಲಿ ಹೋಗೋದು ಬೇಕಾಗಿಲ್ಲ. ಮಹಾತ್ಮನ ಹತ್ತಿರ ಬಂದು ಕೂತ್ರ ಆ ಅಧ್ಯಾತ್ಮ ವಿದ್ಯೆಯನ್ನು ಕೇಳಿದರೆ ಸಾಕು, ನಾವು ಪಾವನರಾಗ್ತೀವಿ ಅಂತ. ಇದು 1ನೇ ಸೂತ್ರ. ಇನ್ನೂ 6 ಅದಾವ್ರಿ. ತೇಷಾಂ ನ ವಿದ್ಯಾ ನ ತಪೋ, ತಪಸ್ಯ. ಹಿಂದಿನ ಕಾಲಕ್ಕೆ ಗುಡ್ಡ ಒಳಗೆ ಹೋಗ್ತಿರು, ದಾಡಿ ಬಿಟ್ಟು ಅವರೆಲ್ಲ ತಪಸ್ಸರು ಮಾಡ್ತಿದ್ರು ಗವಿ ಒಳಗೆ. ಇಂದದೇನು ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ರೈತರು ನೋಡ್ತೀರಿ, ಒಂದು ಬೀಜನ ಬಿತ್ತದ ಅಂದ್ರೆ ಹಗಲು ರಾತ್ರಿ ಅದಕ್ಕೆ ತಪಸ್ಸೆ ಮಾಡ್ತಾನವ ರೈತನು ಕೂಡ. ರೈತ ಬೆಳೆದಂದ್ರೆ ಜಗತ್ತು ಬೆಳೀತೈತಿ, ಹೌದಲ್ರಿ? ಹಾಗೆ ರೈತನು ಕೂಡ ತಪಸ್ಸೆ ಅಂದ್ರೆ ಪ್ರಾಮಾಣಿಕವಾಗಿ ಮಾಡ್ದಂದ್ರೆ ಪ್ರತಿಯೊಬ್ಬರು ತಪಸ್ಸೈತಿ. ನೀವು ಮನೆಯಿಂದ ಬರಬೇಕಾದ್ರೆ ತಪಸ್ಸೆಲ್ಲನ್ರಿ, ನಸಿಕನಾಗ ಎದ್ದು ಸ್ನಾನ ಮಾಡಿಲ್ಲ ಬರಬೇಕಲ್ಲ, ತಪಸ್ಸು ಮಾಡ್ಬೇಕಂಥೇಳಿ ಮಹಾತ್ಮರು ಹೇಳ್ತಾರೆ. ನ ತಪೋ, ಆಗ ತೇಷಾಂ ನ ವಿದ್ಯಾ ನ ತಪೋ ನ ದಾನಂ. ಇದು ಭಾಳ ಕಷ್ಟದ. ದಾನ ಅಂದ್ರೆ ಬತ್ತು ಕುತ್ತಿಗೆಗತ್ತಾರ್ರಿ. ಯಾವ ಅತಿ ಜಿಪ್ಪಣಿದ್ದತ್ರಿ ನಿಮ್ಮ ಕಡೆ ಎಲ್ಲ, ಆ ಕಡೆ ಸೈಡ್ ಹೇಳೋದನ ಭಾಳ ಜಿಪ್ಪಣಿದ್ದ. 3 ಮಂದಿ ಮಕ್ಕಳಿದ್ದರು ಅವನಿಗೆ. ಇಡೀ ಜೀವನ 80-90 ವರ್ಷ ಗಳಿಸಿ ದುಡ್ಡು ಎಲ್ಲ ಗಳಿಸಿಟ್ಟಿದ್ದ. ಕೊನೆ ಕಾಲ ಬತ್ತೊಂದು ಚಾವಿ ಕೊಡ್ಬೇಕಲ್ರಿ ಯಾರ ಕೈಗಾರೆ. ನಿಮ್ಮ ಮನೆಯವರು ಕೊಡ್ತಾರಲ್ಲ ಚಾವಿ, ಹಿರಿಯರು, ಇದು ತೊಗೊಳಪ್ಪ ಕಾರಬಾರ ನಿಮ್ಮ ಮುಂದೆ ಮಾಡತ್ತೇಳಿ.
ಕೊನೆಗೆ 3 ಮಂದಿ ಕರೆದ, ನೋಡಪ್ಪ ನಾನಂತೂ ಭಾಳ ಕಷ್ಟಪಟ್ಟು ಗಳಿಸಿನು, ಇದು ಚಾವಿ ಯಾರಿಗೆ ಕೊಡಲಿ ಅಂತ ಕೇಳಿದಾಗ ಪರೀಕ್ಷೆ ಮಾಡ್ತಿದ್ದ 3 ಮಂದಿಗೆ. ಹಿರಿಮಗನಿಗೆ ಕರೆದ, ನಾನು ನಿನ್ನ ಚಾವಿ ಕೊಟ್ಟರೆ ನೀ ಏನು ಮಾಡ್ತಿ, ಹೆಂಗೆ ರಕ್ಷಣೆ ಮಾಡ್ತಿ ಅಂತ ಕೇಳಿದ. ಆಗ ಹಿರಿಮಗ ಹೇಳ್ದ, ಏನಿಲ್ಲ, ನೀ ಭಾಳ ಕಷ್ಟಪಟ್ಟಿದಿ, ನೀ ದೇಹ ಬಿಟ್ಟ ಮ್ಯಾಗ ಒಂದು ಬಂಗಾರದ ಪೆಟ್ಟಿಗೆ ತಂದು ಅದರಾಗ ಇಟ್ಟು ಸುಗಂಧ ಊದಿನ ಕಡೆ ಹಚ್ಚಿ ನಿಂದೆಲ್ಲ ಅಂತ್ಯ ಸಂಸ್ಕಾರ ಮಾಡ್ತೀನೋ ಅಂತ ಹೇಳ್ದ. ಸರಿ, ನೀ ಲಾಯಕ್ಕಿಲ್ಲ ತಾ ಚಾವಿ ಅಂದವ. ಯಾಕೆ ಮೊದಲೇ ಜಿಪ್ಪಣ ಇಂಥದ್ದು ಹೇಳ್ದ, ಅವ ಹೆಂಗೆ ಕೊಡ್ತಾನೆ ರೀ ಚಾವಿ. 2ನೇದವ ಬಂದ, ನೀ ಏನು ಮಾಡ್ತೀಯಪ್ಪ. ನಾ ಏನಿಲ್ಲ ರೀ, ನೀವು ಚಾವಿ ಕೊಟ್ರಿ ಅಂದ್ರೆ ಭಾಳ ಇಲ್ಲ, ಬಸವಾನಂದಪ್ಪ ಸ್ವಾಮಿಗಳು ಕರೆಸ್ತೇನು, ಭಾಳ ಅಂದ್ರೆ 10 ರೂಪಾಯಿ 20 ರೂಪಾಯಿ ದಕ್ಷಿಣ ಕೊಡ್ತೇನು, ಅಟ್ಟೆ ಬಂದು ಬಾಂಧವ್ರು ಕರೆಸಿ ನಿನ್ನ ತಿಥಿಯನ್ನು ಮುಗಿಸಿಬಿಡ್ತೀನೋ ಅಂತ ಹೇಳ್ದಂತ. ಸರಿ, ನೀನು ಲಾಯ್ಕಿಲ್ಲ ಅಂದತ್ತವ. 10 ರೂಪಾಯಿ ಖರ್ಚು ಮಾಡ್ತೀಯ ಅಂದತ್ತವ. 1 ಪೈಸೆ ಯಾರಿಗೆ ಖರ್ಚು ಮಾಡ್ಲಿಕ್ಕೆ ಕಂಪನಿ ಅದು, ಅಂಥ ಗುರುಗಳು ಕರಿತೀಯ ಅಂದವ. ಕೊನೆ ಮಗ ಭಾಳ ಹುಷಾರಿದ್ದ, ಅವನು ಇವನಂಗೆ ಇದ್ದ. ಕೊನೆಗೆ ಅವನಿಗೆ ಕರೆದ, ನೀ ಏನು ಮಾಡ್ತಿ ಅಂದ್ರೆ ಅವ ಹೇಳ್ದಂತ, ಅಪ್ಪ ನೀ ಕಾಳಜಿ ಮಾಡಬೇಡ, ನೀ ಕಣ್ಣು ಮುಚ್ಚು, ಆ ಚಾವಿ ತಾ ಅಂದತ್ತ. ನನಗೆ ಹೇಳು ಅಂದತ್ತವ. ಆಗ ಮಗ ಹೇಳ್ದಂತ, ಏನಿಲ್ಲಪ್ಪ, ನಿನ್ನ ಕಣ್ಣು ಮಾಡ್ತೀನಿ ಅಂದತ್ತವ. ನಿನ್ನ ಕಣ್ಣ ತಲೆ ಕಿಡ್ನಿ ಎಲ್ಲ ಬೇಳಿ ಒಯ್ದು ಮಾರಿ ಆ ದುಡ್ಡು ತಂದು ನಿನ್ನ ಹೆಸರು ಇಡ್ತೀನಿ ಅಂದತ್ತ. ಬಪ್ಪರೆ ಮಗನ ಅಂದತ್ತಿವ. ಅಂದ್ರೆ ಎಷ್ಟು ಜಿಪಣಿ ಇರಬಾರ್ದು ಅಂತ ಈ ಮಾತಿನ ಮಗ ಇದ್ರೆ ಹಿಂಗಿರಬೇಕು ಅಂದತ್ತವ. ಯಾಕೆ ಹೊಂತದ ಅವ್ರವ್ರಿಗೆ ಹೊಂದೋದೇ ಇಲ್ಲರದು. ಕೊನೆಗೆ ಅವನ ಕೈಯಾಗಿ ಚಾವಿ ಕೊಟ್ಟು ಪ್ರಾಣ ಬಿಟ್ಟ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇಲ್ಲಿ ದಾನ ಕುರಿತಾಗಿ ಹೇಳ್ಯಾರ ಅವರು. ಜೀವನದೊಳಗೆ 7 ಸೂತ್ರೊಳಗೆ ಇದೊಂದು ದಾನ ಒಂದು ಐತಿ. ದಾನ ಹಣ ಕೊಡ್ಬೇಕಂತಲ್ಲ, ನೀವೊಬ್ಬರು ಯಾರು ಒಳ್ಳೆಯವ್ರು ಹಾಡೋರು ಇದ್ರೆ ಅದ್ಭುತವಾಗಿ ಹಾಡು, ಅವನು ಕೂಡ ದಾನವೇ. ಯಾರಿಗಾರು ಸಹಾಯ ಮಾಡಿದ್ರೆ ಅದು ಕೂಡ ದಾನವೇ, ದಾನ ರೂಪ ಅಲ್ಲದು. ಆಗ ದೇವರ ದಾಸಿವರನ್ನು ವಚನವನ್ನು ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಇದೆಲ್ಲ ಭಗವಂತ ಕೊಟ್ಟು ದಾನ ಐತಿ. ನಾವೇನು ಕೊಡೋರದೇವ್ರಿ, ಇನ್ನೊಬ್ಬರು ತೊಗೊಂಡು ಮಾವನ್ ತೊಗೊಂಡು ಹಳೆಯಾಗಿ ದಾನ ಮಾಡ್ದಂಗೆ ನಮ್ಮದೇನಿಲ್ಲ, ಪರಮಾತ್ಮ ಕೊಟ್ಟಾನ. ಅದಕ್ಕೆ ಮಹಾತ್ಮರು ಏನು ಹೇಳ್ತಾರೆ ಅಂದ್ರೆ, ದಾನವನ್ನು ಮಾಡು ಅಂತ ಹೇಳ್ತಾರೆ. ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ, ನೆರೆಮನೆಯಕ್ಕೂ ಸರ್ವಜ್ಞ. ನೋಡಿ ಎಷ್ಟು ಮಹಾತ್ಮರ ಮಾತನ್ನು ಎಷ್ಟು ಅದ್ಭುತವಾಗಿ ಹೇಳಿದರು. ಅದಕ್ಕೆ ಕೈಲಾದ್ರೆ ಕೈಲಿ ದಾನ ಮಾಡು, ಮನುಷ್ಯನ ಮುಖಾಂತರ ಒಳ್ಳೆಯ ಮಾತು ಹೇಳಿದ ಮಾತಿನ ಮುಖಾಂತರ ದಾನ ಮಾಡು ಅಂತ ಹೇಳಿದರು. ಹಾಗೆಯೇ ನ ತೇಷ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ. ಜ್ಞಾನದ ಅಪಾರ ಜ್ಞಾನ ನಮಗೆ ತಿಳಿದ್ರೆ ಹೇಳೋದು, ಇಲ್ಲದ್ರೆ ಸುಮ್ಮ ಇರೋದು. ಇದು ಭಾಳ ಕಷ್ಟದ್ದೈತಿ. ಜ್ಞಾನ ಎಲ್ಲರಿಗೂ ಬರೋದಿಲ್ಲ. ಈಗ ಅಮೃತಾಪ್ಪ ಹೇಳ್ತಾರಂದ್ರೆ ನಮಗೆ ಬರ್ತಾನೆ ಬರೋದಿಲ್ಲ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಜ್ಞಾನದಿಂ ಮೇಲಿಲ್ಲ ಸ್ವಾನ ನಿಮ್ಮ ಕೀಳಿಲ್ಲ, ಭಾನುವಿನಿಂದ ಅದಕ್ಕೆ ಬೆಳಗಿಲ್ಲ ಜಗದೊಳಗೆ, ಜ್ಞಾನವೇ ಮಿಗಿಲು ಸರ್ವಜ್ಞ ಅಂತ ಹೇಳ್ದು. ಜ್ಞಾನಕ್ಕೆ ಎಷ್ಟು ಕಿಮ್ಮತ್ತೈತಿ. ಅಪ್ಪ ಹೇಳ್ತಾರೆ, ಏನಿತ್ತು ರೀ, 2 ಸೆಟ್ ಅರಿವಿ ಬಿಟ್ರೆ ಮತ್ತೊಂದು ಅರಿವಿ ಇಲ್ಲ. ಕಾಲೊಳಗೆ ಒಂದು ಸ್ಲಿಪ್ಪರ್ ಚಪ್ಪಲ್ ಹಾಕೋದು ಬಿಟ್ಟರೆ ಇನ್ನೊಂದು ಚಪ್ಪಲ್ ಇಲ್ಲ ಅವರಿಗೆ. ಒಮ್ಮೆ ಏನಾಗಿತ್ತು ಅಂದ್ರೆ, ಒಬ್ಬರು ಬೂಟ್ ತಂದಿದ್ದರು, ಹುಬ್ಬಳ್ಳಿಯವರು ಬೂಟ್ ಕಳಿಸಿದ್ರು ಅಪ್ಪೋಳು ಇದ್ದು ಹರಿದಿದ್ದು. ಅವು ಬೂಟ್ ತಂದರು, ಬುದ್ಧಿ ಬೂಟ್ ತೊಗೋಬೇಕು ತಾವು ತಂದಾಗ, ಎಷ್ಟು ಚಲೋ ತಂದಿರಲ್ಲ ಅಂದ್ರೆ ಮೊದಲು ಹೇಳೋದು ಹಂಗೆ ಹೇಳ್ತಿದ್ರು ಅವರು. ತೊಳೋರೆಲ್ಲ ಬಿಡೋರಲ್ಲ, ಚಲೋ ಅದಾವ ಇಡು ಅಲ್ಲೇ ಅಂದರು. ಇಲ್ಲರಿ ಹಾಕೋರಿ ನಾನು ನೋಡಬೇಕು ಅಂದವ. ಇಲ್ಲ ಆಮೇಲೆ ಹಾಕೋತೀನಿ, ಇರಲಿ ಇಡು ಅಂತ ಹೇಳಿದ್ರು. ಆಯಿತು ತಿನ್ನವ ಹೋದ. ಗುರುಗಳು ಇಲ್ಲೇ ಇದ್ದರು, ಅಮೃತಾನಪ್ಪಗಳು ಇದ್ದರು. ಆ ಎಳೆಗೆ ಎಲ್ಲ ಸ್ವಾಮಿಗಳು ಕೂತಿದ್ದರು. ಎಲ್ಲರೂ ಕೇಳಿದ್ರು, ನಿಮ್ಮ ನಂಬರ್ ಎಷ್ಟು ಅಂತ ಕೇಳಿದರು. ನಮ್ಮದು 8 ಅದ್ರಿ ಅಪ್ಪಗಳು ಇವ್ರು ಅಂದರು ಗುರುಗಳು. ಎಲ್ಲರೂ 8 ಅಂದರು. ಯಾಕೆ ಅವು 8 ನಂಬರ್ ಇದ್ದು ಗೊತ್ತಾಯ್ತಾ ನಿಮಗೆ? ಆಮ್ಯಾಗ ಅಪ್ಪಳೆಲ್ಲ ಹಿಂಗೆ ನೋಡಿದರು. ಗುರುಗಳಿಗೆ ಕರೆದ್ರು, ನೀವು ಹಾಕೋರಿ ಅಂತಂದ್ರು. ಇವ್ರಿಗೆ ಗುರುಗಳಿಗೆ ಕೊಟ್ಟರು. ಅದು ಆಶೀರ್ವಾದ ಕೊಡೋದು ಅರ್ಥ ಏನು, ಇದು ಹಾಕೋ ನಿನಗೆ ಇರಲಿ ನನಗೆ ಬೇಡ ಅಂತಂದರು. ಇಲ್ಲರಿ ಅಪ್ಪಗಳು ನಾವಲ್ಲ, ನೀವೇ ಹಾಕೋರಿ ಅಂತ ಇವರು ಕೂಡ ಅಂದರು. ಆ ಘಟನೆ ನೆನಪಾಯ್ತು ಅಂತ ಹೇಳಿದೆ ನಿಮಗೆ. ಅಪ್ಪಳಿನ ಕೊನೆಗೆ ಹಾಕೊಳ್ಳಿಲ್ಲ, ಹಾಕೋ ಅಂದರು. ಇಲ್ಲರಿ ನಾ ನಿಮಗೆ ಅಂದು ಹಂಗೆ ನಡೀತು. ನನ್ನ ಮುಂದೆ ಹಾಕೋ ಈ ಸದ್ದ ಅಂತ ಹೇಳಿದರು. ಆಯ್ತು, ಇನ್ನು ಗುರುವಿನ ಮಾತು ಹೆಂಗೆ ಬರ್ತದೆ, ಕೊನೆಗೆ ಹಾಕ್ಕೊಂಡ್ರು. ಚಲೋ ಅಥವಾ ಇವು ನಿನಗೆ ಇರಲಿ ಅಂದ್ಬಿಟ್ರು ಅಪ್ಪಗಳು. ಹಾಗೆ ಅಪ್ಪಗಳ ಪ್ರೇಮ ಹೇಗಿತ್ತು ಅಂದ್ರೆ, ಅಷ್ಟು ವಿಶಾಲ ಮನಸ್ಸಿತ್ತು. ಇವರು ಬೆಳೀಲಿ ಮಾಡಲಿ ಅನ್ನೋ ಮನಸ್ಸು ಅಂಥದ್ದಿತ್ತು. ಆಗ ಒಬ್ಬ ಶರಣ ಹೇಳ್ತಾನೆ, ಮಹಾತ್ಮ ಹೇಳ್ತಾನೆ, ಸರ್ವಜ್ಞ ಅನ್ನವನ್ನು ಇಕ್ಕುವುದು ನನ್ನೀಯ ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ
ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳ್ತಾರೆ. ಅನ್ನವನ್ನು ನೀಡ್ರಿ ಸಕರ್ ಬಿಡ್ರಿ ನಡಿತೈತಿ, ಹೌದಲ್ರಿ? ಅನ್ನ ಇದ್ದವ್ರು ನೀಡ್ತಾರ, ಇಲ್ಲವ್ರು ಇಲ್ಲ. ನನ್ನಿಯ ನುಡಿಯೋದು ಅಂದ್ರೆ ಒಳ್ಳೆಯದನ್ನೇ ನುಡಿಯೋದು. ಬಹುಶಃ ಮಾತನಾಡ್ಲಿಕ್ಕೆ ಬರ್ಲಿಕ್ಕೆ ಬಿಡಲಿ, ಕೊನೆಯದಲ್ಲ ಅದು ಬಹಳ ಅದ್ಭುತ. ತನ್ನಂತೆ ಪರರ ಬಗೆದೊಡೆ. ಬಹುಶಃ ಅದು ಅಪ್ಪಗಳ ಹತ್ರ ಭಾಳ ಇತ್ತು. ನನಗೆ ಸುಖ ದುಃಖಗಳದ ಅಂದ್ರೆ ಇವ್ರಿಗೆ ಸುಖ ದುಃಖಗಳದಾವ, ಆ ಭಾವ ಅವರಲ್ಲಿತ್ತು. ಶಿಷ್ಯರಲ್ಲಿ ಕೂಡ ಇವರು ಹೆಚ್ಚ ಇವರು ಕಡಿಮೆ ಅಂತ ನೋಡಲಿಲ್ಲ. ಅವರ ಆಶೀರ್ವಾದ ಅಂದೇ ಆಶೀರ್ವಾದ ಆಯಿತು ಅಂತ ನಾನು ತಿಳ್ಕೊಂಡೆ ಗುರುಗಳಿಗೆ. ಯಾಕಂದ್ರೆ ಆ ಆಶೀರ್ವಾದ ಈ ಮುಖಾಂತರದಿಂದ ಹೊರಗೆ ಬತ್ತು ಅಂತ. ಹಾಗೆ ಇಲ್ಲಿ ಮಹಾತ್ಮರು ಹೇಳಿದರು, ತೇಷಾಂ ನ ವಿದ್ಯೆ ಕಲಿಬೇಕು, ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ. ಇದು ಬಹಳ ಮತ್ತು ಚಾರಿತ್ರ್ಯ ಬಹಳ ಮುಖ್ಯ. ಮನುಷ್ಯನಿಗೆ ಚಾರಿತ್ರ್ಯ ಎಷ್ಟು ಇರ್ತೈತಿ ಅಷ್ಟು ಬೆಲೆ ಹೆಚ್ಚು ಅಂತ. ಚಾರಿತ್ರ್ಯವಂತನಾಗಬೇಕು ಅಂತ ಹೇಳ್ತಾರೆ. ಏನೋ ಒಂದು ಹಳ್ಳಿ ಒಳಗೆ ಒಂದಿಬ್ಬರು ಡಾಕ್ಟ್ರ್ ಇದ್ದರಂತ್ರಿ. ಇಲ್ಲಿ ಇಲ್ಲಲ್ರಿ ಡಾಕ್ಟ್ರ್, ಅದಕ್ಕೆ ಕತೆ ಹೇಳುವಂಗೆ. ಡಾಕ್ಟ್ರ್ ಇದ್ದರು. ಒಬ್ಬ ನರಹರಿ ಅಂತಿದ್ದ, ಒಬ್ಬ ಮುರಾರಿ ಅಂತಿದ್ದ. ನರಹರಿ ಅಂದರೆ ನರದ ತಜ್ಞ ರೀ ಅವ. ಮುರಾರಿ ಅಂದರೆ ಮೂಳಿ ತಜ್ಞ, ಎಲುವಿನ ತಜ್ಞ ಇದ್ದ. ಒಬ್ಬರು ಕೊಂಡ್ರೆ ಆಗಿ ಬರ್ತಿತ್ತಿಲ್ಲ, ಇವನಿಗೆ ಕಂಡ್ರೆ ಅವನಿಗೆ ಆಗಿ ಬರಲ್ಲ, ಅವನಿಗೆ ಕಂಡ್ರೆ ಇವನಿಗೆ ಆಗಿ ಬರಲ್ಲ. ಈ ರೀತಿ ಇತ್ತು. ಏನಾಗಿತ್ತು ಒಂದಿನ ಅಂದ್ರೆ, ಒಂದು ಪೇಷಂಟ್ ಬತ್ತು ಕೇಳವ, ಅಲ್ಲಿ ಹೋಗಿದ್ದೆ ಅನ್ನೋದು ಕೇಳವ. ಹೋಗಿದ್ದಲ್ರಿ, ಅಲ್ಯಾಕೆ ಹೋಗಿ ಸಾಯಕ್ಕೆ ಹೋಗಿದ್ದು, ಇಲ್ಲಿ ಬರಬೇಕಲ್ಲ ತಿಮ್ಮ ಕೇಳವ. ಈ ಪೇಷಂಟ್ ಅಲ್ಲಿ ಹೋಗೋಣ, ಅಲ್ಲಿ ಹೋಗಿದ್ದೇನೆ ಅಂತ ಕೇಳವ. ಹೌದು ಅಲ್ಲಿ ಹೋಗಿನ, ಅಲ್ಯಾಕೆ ಹೋಗಿದ್ದಿ, ನನ್ನ ಹತ್ರ ಬರಬೇಕಲ್ಲ, ಅವ್ನ ಕೈ ಸರಿ ಇಲ್ಲ, ನನ್ನ ಕೈ ಚಲೋ ಅದ, ಇಲ್ಲಿ ಬಾ ತನವ. ಹೀಗೆ ಆಯಿತು ಭಾಳ ದಿವಸ. ಒಮ್ಮೆ ಇಬ್ಬರು ಕೂಡಿ ಚಹಾ ಕುಡ್ಯಾಕೆ ನಿಂತಿದ್ರು ಹೋಟೆಲ್ದೊಳಗೆ. ಹಳ್ಳಿ ಒಳಗೆ ಹಿಂದಿನ ಕಾಲಕ್ಕೆ ಚಹಾ ಕುಡ್ಯಾಕೆ ನಿಂತಿದ್ರು. ಒಬ್ಬ ಹುಡುಗ ಕುಂಟ್ಕೋತ ಬರ್ತಿದ್ದ. ಇವ ಅಂದ, ನೀನು ಎಷ್ಟು ಹುಷಾರಿದ್ದೀನಿ ಇದ್ರ ಮ್ಯಾಗಿಂದ ಗೊತ್ತಾಯ್ತು ಅಂದ ಇವ ಡಾಕ್ಟ್ರ. ಯಾಕೆ ಕಣ್ಣಿಗೆ ಒಯ್ಯ ಕಾಣುವಲ್ರಿ ಅವರಿಗೆ. ಅಲ್ಲಿ ಹುಡುಗ ಬರಾಕತ್ತಾನ, ಅವನಿಗೆ ನರದ ತೊಂದರೆ ಅದೋ, ನೀ ಎಲುವಿನ ತೊಂದರೆ ಅದು ಹೇಳು ಅಂತ ಇವ ಅಂದ. ಇಲ್ಲ ಅವನಿಗೆ ಹೆಬ್ಬಟ್ಟು ಮುರಿದದ, ಎಲುವು ಕಟ್ಟಾಗ್ಯದ ಇವ ಅಂದ. ಎಲ್ಲಿ ನಿತ್ತಾನೆ ಇಲ್ರಿ, ಚಹಾ ಹೋಟೆಲ್ ಮುಂದೆ ನಿತ್ತಾನ. ಅಂದಿಲ್ಲ, ಎಲುವು ಮುರಿದಿಲ್ಲ, ನರ ಸ್ವಲ್ಪ ಬಿಟ್ಟೈತಿ, ಅದಕ್ಕೆ ಕುಂಟಾಕತ್ತಾನ ಅಂತ ಹೇಳ್ದವ. ಇಬ್ಬರು ವಾದ ವಿವಾದ ಐತ್ರಿ, ಹಂಗೆ ಹಿಡಿದ್ರು ಇಬ್ಬರು. ಅವಂದು ಕರೆ ಐತಿವ, ಇವಂದು ಕರೆ ಐತವ. 4 ಜನ ನೆರೆದ್ರು. ಏನಾಯ್ತು ಡಾಕ್ಟ್ರ? ಏನಿಲ್ಲ, ನಂದು ಪೇಷಂಟ್ ಹಿಂಗದ, ಇವನಿಗೆ ಇದೇ ಆಗೈತೆ ನಾ ಹೇಳಿನು, ಇದಾಗೈತೆ ಅವ ಹೇಳ್ಯಾನಂದ. ಇಬ್ಬರು ಸುಮ್ಮೀರಿ, ಆ ಹುಡುಗಿಗೆ ಕೇಳೋನು ಅಂದರು. ಆ ಹುಡುಗ ಬತ್ತು. ಏನಾಗ್ಯದಪ್ಪ ಹುಡುಗ ಅಂದ್ರೆ, ಯಾಕೆ ಕುಂಟಾಕತ್ತೆ? ಎಲ್ಲೋ ಮರೆ ಚಪ್ಪಲ್ ಹರಿದ ನಂದಂದವ. ಅಂದ್ರೆ ಗುಣ ಚಲೋ ಬೇಕಲ್ಲ, ನೋಡುವ ದೃಷ್ಟಿಕೋನ ಹಿಂಗೆ ಬೇಕು ಅಂತ. ಅದಕ್ಕೆ ಅಮೃತಾನಪ್ಪಗಳು ಎಷ್ಟು ಅದ್ಭುತವಾಗಿ ಮಾಡ್ತಾರೆ, ಅದನ್ನು ನೋಡಿ ಆನಂದ ಪಡಿಬೇಕು ಅಂತ. ಅಪ್ಪುಗಳನ್ನ ಅದೇ ಬಯಸಿದ್ರು. ಪ್ರವಚನ ಹೇಳಬೇಕು, ಸತ್ಸಂಗ ಹೇಳಬೇಕು, ಸನ್ಯಾಸಿಗಳು ಇದೇ ಹೇಳ್ತಿದ್ರು ಅಪ್ಪುಗಳು ದಿನಂಪ್ರತಿ. ಹಾಗೆ ಅದರಲ್ಲಿ ಪಂಡಿತರವರು, ಪಂಡಿತ ಅಂತ ಬಿರುದು ತೊಗೊಂಡವರು. ನಾವು ಜನ ನೋಡ್ಬೇಕಂತಂದು ನೀನೇನೋ ಬಜಿ ಮಾಡಿದೆ ಅಂತ ವಾಸ್ಪತ್ತು ನಮಗೂ ಅಲ್ಲಿದು. ಅದಕ್ಕೆ ಗುರುಗಳು ಏನು ಅಪ್ಪಗಳು ಬಜಿ ಮಾಡಿರಲ್ಲ ತಂದೆ, ಬಾ ಅಂದ್ರೆ ಅವರು ಸಿಕ್ತು ಪಾಳೆಂದೆ ನಾವು. ಆಗ ಏನು ಅದ್ಭುತ ಆತೇನ್ರಿ, ಅಪ್ಪಗಳು ಉಣಿಸ್ತಿದ್ರು, ತಿನ್ನಿಸ್ತಿದ್ರು. ಯಾರಿಗೆ ನಿಮ್ಮೆ ಭಾಳ ಕಾಜಿದ್ರು ನಮಗಿತ. ಘಟನೆ ಆದ ಘಟನೆಯನ್ನು ಹೇಳ್ತೀನಿ ನಿಮ್ಗೆ. ಹಳಿಯಾಳದೊಳಗೆ ಒಬ್ಬರು ಟಾಟಾ ಸುಮ್ಮದಾಗ ಪ್ರಸಾದ ತೊಗೊಂಬಂದಿರಿ. ಪ್ರಸಾದ ಅಂದ್ರೆ ಬಾಯಿ ನೀರು ಬರ್ಬೇಕಂತ ಪ್ರಸಾದ. ಜಾಮೂನ, ಚಕ್ಕಲಿ, ಕೋಡ್ಬೇಳಿ ಎಲ್ಲವೂ ತಂದಿದ್ದರು. ಹುಬ್ಬಳ್ಳಿಯಿಂದ ಮಟ್ಟಿ ಅಜ್ಜ ಅಂತ ಒಬ್ಬ ಅದಾರ, ಗಾಡಿ ಒಳಗೆ ತಂದಿದ್ದರು. ತಂದು ನನ್ನ ಹತ್ರ ಕೊಟ್ಟರು. ಅಜ್ಜಾರ ಒಳಗಿಡ್ರಿ ಅಂದೆ ನಾ ಮೊದಲ. ಯಾಕೆ ಮತ್ತು ಕಣ್ಣು ದೃಷ್ಟಿ ಯಾರು ಬೀಳಬಾರ್ದು, ಒಳಗಿಡ್ರಿ ಅಂದೆ. ಅಪ್ಪಗಳು ನಿಮ್ಮ ಸಲವಾಗಿ ತಂದಿರು, ಅಪ್ಪಗಳಿಗೆ ಒಂದು ಸ್ವಲ್ಪ ತಂದಿನು ಅಂದ. ಮರೆಯ ತೋರಿಸ್ಬಿಡು ಅಲ್ಲಿ ಅಂದೆ ನಾ. ಈ ತೋರಿಸ ನಮ್ಮ ಕೈ ಎತ್ತದಲ್ಲ ಅಂದೆ. ಇಲ್ಲ ಪ್ರಸಾದ್ ತೋರಿಸಿನಿ ಅಂದ. ಆಯ್ತು ತೋರಿಸಪ್ಪ ಅಂತ ಹೇಳಿದೆ. ಅಪ್ಪಗಳಿಗೆ ತೋರಿಸಿದ್ರು. ಅಪ್ಪಗಳೆಲ್ಲ ನೋಡಿದರು. ಭಾಳ ಚಲೋ ತಂದಿರಲ್ಲ ಅಪ್ಪ, ನಿಮ್ಗೆ ಇವು ಸ್ವಾಮಿಗಳಿಗೆ 2 ಪಾಠ ಮಾಡಿಟ್ಟ. ಆಯಿತು ಅಲ್ಲೇ ಕೊಡ್ರಿ, ಅಲ್ಲಿ ಸಿದ್ಧಲಿಂಗ ದೇವ್ರ ಅವ್ರ ಕೈಯಾಗ ಕೊಡ್ರಿ ಅಂದರು. ತೆಗೆದಿಟ್ಟೆ. ಆಮ್ಯಾಗ ಮ್ಯಾಗ ಕರ್ಸೋರು ನನಗೆ ಏನೇನು ತಂದಾರ ಅಜ್ಜ ಅವರು. ತೊಗೊಂಡು ಬಾ ಎಲ್ಲ ಒಂದು ಇದರ ತಟ್ಟೆಯಾಗಿ ಇಟ್ಕೊಂಡು ಒಯ್ದು ಇಟ್ಟೆ. ಎಷ್ಟು ಚಲೋ ತಂದಾರಲ್ಲ ತಂದರು. ಇವೆಲ್ಲ ಒಯ್ದು ಆ ಜನ ಬಂದಾರ ತೆಳಗೆ ಅವ್ರಿಗೆ ಹಂಚಿಬಿಡು ಅಂದರು. ಘಾತ ಆಯ್ತು ಕೆಲಸ ಅಂದೇನ. ಯಾಕೆ ಒಟ್ಟು ಬಾಕ್ಸ್ ಹೊರಗೆ ಹೋಗ್ತಾವಲ್ರಿ,
ನನಗೆ ಚಿಂತೆ ಅದು, ಅಪ್ಪಗಳಿಗೆ ಅದು, ಅವ್ರಿಗೆ ಉಣಿಸ್ಬೇಕು ತಿನ್ನಿಸ್ಬೇಕು ಅನ್ನೋ ಭಾವ ಅವ್ರ ಹತ್ರ ಇತ್ತು. ಆಯ್ತು ರೀ ಅಪ್ಪಗಳು ಅಂದೆ, ಅರ್ಧ ಇಟ್ಟೆ ಅರ್ಧ ಕೊಟ್ಟೆ, ಕಮಿಷನ್ ಆಯ್ತಲ್ಲ ನಮ್ಮದು ಜರ. ಆಮೇಲೆ ಎಲ್ಲ ಕೊಟ್ಟೆನೋ ಅಂತ ಕೇಳಿದ್ರು, ಹ್ಞೂ ಕೊಟ್ಟೆ ರೀ ಅಂದೆ, ಅಗ್ದಿ ಸ್ಪಷ್ಟವಾಗಿ ಹೇಳಿದೆ. ಅಂದು ಒಂದು ಅರ್ಧ ತಾಸಿಗೆ ತೆಳಗೆ ಬಂದ್ರಿಯಪ್ಪ. ತೆಳಗೆ ಬಂದು ಅಡುಗೆ ಮನೆಗೆ ಹೋದರು. ಎಂದೂ ಅಡುಗೆ ಮನೆಗೆ ಬರಲಾರವರು ಅಡುಗೆ ಮನೆದು ಘಾತ ಐತೆ ಕೆಲಸ ಅಂದೇನ. ಇವು ಏನು ರೀ ಅಂತ ಕೇಳ್ಕೋತ ಬಾಕ್ಸ್ ಕಡೆ ಹೋದರು. ಕಪಾಟದಾಗ ಡೆಬ್ಬಿ ಕೇಳ್ತಾರ. ನಾ ಅಗ್ದಿ ಖುಷಿಯಿಂದ ಹೇಳಿದೆ, ಇದು ಸಕ್ಕರೆ ರೀ, ಇದು ಬೆಲ್ಲ, ಇದು ಅಂತ ಹೇಳಿದೆ. ಹಿಂಗೆ ಆ ಕಡೆ ಹೋಗ್ತಾರ ಅನ್ನೋದ್ರೆ ಹೋಗೇ ಬಿಟ್ರು. ಇದೇನಂದ್ರು ಅದು ಖಾಲಿ ಬಾಕ್ಸ್ ಅದ ರೀ ಅಂದೆ. ತೆಗೀರಿ ನೋಡೋಣ ಅಂದರು. ಮುಗೀತು ಕತೆ ನಮ್ಮದು ಅಂದೆ. ಫಸ್ಟ್ ಕ್ಲಾಸ್ ಜಾಮೂನು ಇದ್ದು ರೀ, ಡ್ರೈ ಜಾಮೂನು ಇದ್ದು, ಬಾದಾಮಿ ಪುರಿ ಇದ್ದು. ಅಪ್ಪಗಳಿಗೆಲ್ಲ ಗೊತ್ತವ್ರು ಏನೇನು ತರ್ತಿದ್ರು. ತೆಗೆದೆ, ಖಾಲಿ ಅಂದೆಲ್ಲೋ ಅಂದರು. ಇದ್ದಂಗೆ ಇತ್ತು ಅನ್ನೋದು ಖಾಲಿ ತೆಗ್ದಂಗೆ ಕಾಣಿಸ್ತದೆ, ಒಳಗೆ ತುಂಬುದದ ರೀ ಅಂದು ಮತ್ತೆ ಒಯ್ದು ಇಟ್ಟೆ. ಮಾತು ಹೊಳಸ್ಬೇಕಾಯ್ತು. ನೋಡಿದ್ರಲ್ಲ ಮಸ್ತ್ ಅದಾವಲ್ಲ, ಕೊಟ್ಟೇನು ಎಲ್ಲರಿಗಿಂದ ಕೊಟ್ಟೆ ರೀ, ಹೆಚ್ಚಾಗಿ ಉಳ್ದು ಇಟ್ಟಿನಿ ರೀ ಅಂದೆ. ಹೌದೇನೋ ಅಂದರು. ಇವಿಷ್ಟು ಒಯ್ದು ಕೊಡು ಇನ್ನಂದರು. ಅವ್ರ ಅಪ್ಪಗಳದ್ದು ಏನು ದೃಷ್ಟಿ, ತಿಂದು ಇದೇ ಚಟ ಬೀಳಬಾರ್ದು ಸ್ವಾಮಿಗಳಿಗೆ, ಅದಕ್ಕೆ ಅವ್ರ ದೃಷ್ಟಿ ಎಲ್ಲರೂ ಉಳ್ಳಿ ಕೊಡು ಅಂತ ಹೇಳಿದ್ರು. ಒಯ್ ನನ್ನ ಮುಂದೆ ಅಂದರು. ಆಮೇಲೆ ಒಯ್ತೀನಪ್ಪ ಇನ್ನೇ ಕೊಟ್ಟಿನಿ ರೀ, ಇನ್ನೊಂದು ಮಧ್ಯಾಹ್ನ ಕೊಡ್ತೀನಿ ಅಂದರು. ಮೊದಲು ಈಗ ಕೊಡು ಅಂದರು. ಎಲ್ಲ ಒಯ್ದು ಕೊಟ್ಟೆ. ಆದರೂ ಒಂದು ಬಾಕ್ಸ್ ಇಟ್ಟೆ ಅಲ್ಲೇ. ಮನಸ್ಸು ಕೇಳ್ಬೇಕಲ್ರಿ. ಎಲ್ಲ ಕೊಟ್ಟಿನಿ ಅಂದರು. ಕೊಟ್ಟಿನಿ ರೀ ಅಪ್ಪಗಳು ಅಂದೆ. ನೋಡು ಅದವನು ಇಲ್ರಿ, ಒಂದೇ ಬಾಕ್ಸ್ ಇಟ್ಟಿನಿ ಅಂತ ಹೇಳಿದೆ. ಸುಳ್ಳು ಹೆಂಗೆ ಹೇಳೋದಲ್ಲಿ. ಯಾಕೆ ಇಟ್ಟಿ ಅಂದರು. ಯಾರು ಜಗತ್ತುಗಳು ಬರ್ತಾರೆ, ಯಾರು ಬರ್ತದ ಪ್ರಸಾದ ಅವ್ರಿಗೆ ಕುಡಿಸ್ಬೇಕಾಗ್ತದ, ಕೊಡು ಅದನ್ನು ಅಂದುಬಿಟ್ರು. ಒಯ್ದು ಕೊಟ್ಟೆ. ಸಪ್ಪಗೆ ಮಕ ಆಗಿತ್ತು ನಮ್ಮದು. ಎಲ್ಲ ಹೋಗಿತ್ತಲ್ರಿ ಕೈ ಅನ್ನೋದು. ಎಲ್ಲ ಆಯಿತು. ಮಧ್ಯಾಹ್ನ ಪಾಠಕ್ಕೆ ಕರೆದ್ರು. ಸುಮ್ಮ ಕೂತಿದೆ. ಯಾಕೋ ಸಪ್ಪಗಾಗಿದೆಲ್ಲ ಇಂದ ಅಂದರು. ಆಗ್ಲಾರ ಇರ್ತದ್ರಿ ಏನ್ರಿ ಅಂದೆ ನಾನು. ಕೈ ಒಳಗಿಂದ ಎಲ್ಲ ಹೋಗ್ಯದ ಮತ್ತಿನ್ನು ಸಪ್ಪಗ ಅಂದ್ರೆ ಅಪ್ಪೋಳು ಭಾಳ ನಕ್ಕರು. ಮತ್ತು ನಾವು ಎಲ್ಲ ಕಂಪ್ನಿ ಹೊಡಿಬೇಕಂತ ಇಟ್ಟಿದ್ದೇವೆ. ಪಾಪ ಬ್ರೆಡ್ ಅದು ಇದು ಎಲ್ಲ ತಂದಿದ್ದ. ಆದ್ರೆ ಅಪ್ಪಗಳ ಮನಸ್ಸು ಇದ್ರೊಳಗೆ ನೀತಿ ಐತಿ. ಅಪ್ಪಗಳು ಹೇಳ್ಯಾರಂದ್ರೆ ಇದು ನಮ್ಮ ಸಲ ನೀತಿ ಐತಿ. ಇದ್ರೊಳಗೆ ಸನ್ಯಾಸಿ ಆದವ್ರಿಗೆ ನಿಗ್ರಹ ಇರಬೇಕು ಅಂತ ಹೇಳ್ತಿದ್ರು. ಮಾತಿನ ನಿಗ್ರಹ, ಮನಸ್ಸಿನ ನಿಗ್ರಹ ಅಲ್ರಿ, ರಸದ ನಿಗ್ರಹ ಇರಬೇಕು ಅಂಥೇಳಿ ಎಲ್ಲವೂ ಕೊಡಿಸಿ ಅಷ್ಟೇ ಮಾಡಲಿಲ್ಲ ಅಪ್ಪಗಳು. ಆ ಅಜ್ಜ ಕರೆಸಿದ್ರಿ. ಇನ್ನೊಮ್ಮೆ ಇಂಥವು ತರಬೇಡ್ರಿ ಅಂತ ಹೇಳಿಬಿಟ್ರು. ಅಜ್ಜ ಅಂದೆ, ನಿನಗೆ ಮೊದಲೇ ಹೇಳಿದು ಅಜ್ಜ, ತೋರಿಸ್ಬೇಡು ಇಲ್ಲೇ ಇಡು ಅಂತ ಹೇಳಿದೆ ಅಂದೆ. ಅಜ್ಜ ಶಿವಾಯನಮ ಅಂದ. ಅಜ್ಜ ಮತ್ತೊಂದೇನು ಅಲ್ಲಿಲ್ಲ. ಹಾಗೆ ಏನು ಹೇಳಿದ್ರು ಅಜ್ಜಗೆ ಅಂದ್ರೆ, ನಿಮಗೆ ಸನ್ಯಾಸಿ ಉಣಿಸ್ಬೇಕಾಗಿತ್ತು ಅಂದ್ರೆ ಹುಗ್ಗಿ ಮಾಡು, ಮಸ್ತಾಗಿ ಹೋಳಿಗೆ ಮಾಡು, ಅವ್ರಿಗೆ ಉಣಿಸು, ಇಂಥ ಹೊರಗಿನ ತರಬೇಡ್ರಿ ಅಂತ ಹೇಳಿದ್ರು. ಇಲ್ಲರಿ ಅಪ್ಪಗಳ ಮನೆಯೊಳಗೆ ಮಾಡಿದ್ದೆ ಅಂತಂದರು. ಇಲ್ಲ ಅದು ಸರಿ ಅನಿಸೋದಿಲ್ಲ, ಬ್ಯಾಡ ಅಂದಾಗ ಆಯ್ತು ರೀ, ತಾವು ಹೇಗೆ ಹೇಳ್ತೀರಿ ಅಂದೇನು ಕಟ್ಟಾಯಿತು. ಜಾಮೂನ್ ಇಲ್ಲ, ಚಕಲಿ ಇಲ್ಲ, ಎಲ್ಲ ಕಟ್ಟಾಗಿ ಹೋಯ್ತು. ಅಂದ್ರೆ ಸಮೃದ್ಧಿ ಇರಬೇಕು, ಅದನ್ನು ಮುಟ್ಟಬಾರದು. ಹಂಗೆ ನಿಗ್ರಹವನ್ನು ಮಾಡಿದವರು, ಅದನ್ನು ಪರಿಪಾಲನೆ ಮಾಡಿದವರು ಯಾರು ಇದ್ರೆ ಅಮೃತಾನಂದ ಸ್ವಾಮಿಗಳು ಅಂತ ನಾನು ಹೇಳ್ತೀನಿ. ಆಗ ಅಪ್ಪಗಳದ್ದು ಬಹುಶಃ ಅವರ ಜೀವನ ಘಟನೆಗಳು ಒಂದೊಂದು ಹೇಳಬೇಕಾದ್ರೆ ಈ ಆಯುಷ್ಯ ನಮಗೆ ಸಾಲೋದಿಲ್ಲ. ಈಗ 40 ಆಗ್ಯಾವ್ರಿ, ಇನ್ನೂ 60 ವರ್ಷ ಆದರೂ ಸಾಲೋದಿಲ್ಲ. ಅಷ್ಟು ಅಪ್ಪಗಳ ಜೀವನ ನೈಜ ಘಟನೆಗಳು. ಇವು ಪುಸ್ತಕ ಓದಿದ್ದಲ್ರಿ, ಇವೆಲ್ಲ ಪುಸ್ತಕ ಓದಿ ಬರೆದದ್ದು ಬೇರೆ. ಸ್ವಲ್ಪ ಜನ ಇದ್ರೂ ಕೂಡ ಅಂಥ ಘಟನೆಗಳು ಇಡೀ ಅವ್ರ ಜೀವನವನ್ನು, ಅವ್ರು ಇನ್ನೂ ಬಾಲ್ಯ ಇದ್ದಾಗ ಬಂದವರು ಗುರುಗಳು, ಅಪ್ಪುಗಳನ್ನು ಕಂಡವರು, ಆಪ್ತ ಅಂಗಸ್ಥಾನ ಸದ್ಭಾವ ಸೇವೆ ಮಾಡಿದವರು, ಅನೇಕ ಮಹಾತ್ಮರು ಬರ್ತಿರ್ತಾರೆ. ಬಹುಶಃ ಒಂದು ಸುಮ್ಮನೆ ನಿಮಗೊಂದು ಘಟನೆ ಹೇಳಿ ಬಿಡ್ತೀನು. ಅಫ್ಜಲ್ಪುರದಲ್ಲಿ ಒಂದು ಘಟನೆ ಆಯಿತು. ಅಪ್ಪಳಿಗೆ ಆರಾಮಿರಲಿಲ್ಲ, ಸ್ವಲ್ಪ ಕೆಮ್ಮು ಇತ್ತು. ನಾಳೆ ಪ್ರವಚನ ಯಾರು ಮಾಡ್ತೀರಿ ಅಂತ ಕೇಳಿದರು. ಕೇಳಿದಾಗ ಅಪ್ಪಗಳು ನಾವಲ್ಲೇ, ನೀವು ಅಪ್ಪಗಳು ವೇದಿಕೆ ಯಾರು ಮಾಡಬೇಕು, ಶಕ್ತಿ ಬೇಕಲ್ಲ ಅಂದು. ರಾತ್ರಿ ಒಬ್ಬರು ಜಗದ್ಗುರುಗಳು ಬಂದರು. ಅಪ್ಪಗಳು ಭಾಳ ಖುಷಿ ಆಯಿತು. ಜಗದ್ಗುರು ಬಂದಿರಲಿಲ್ಲ ಅಂದರು. ಬುದ್ಧಿ ನಿಮ್ಮ ಪ್ರವಚನ ಕೇಳಕ್ಕೆ ಬಂದಿನು ಅಂದ್ರೆ ಅವರು. ಇಲ್ಲ ನಾಳೆ ನಿಮ್ಮದು ಅಂದರು. ಅವ್ರು ಏನಂದು ಮಾತಂದರು, ಬುದ್ಧಿ ನಾಳೆಗೆ ನಾ ಪ್ರವಚನ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಕೊಂಡಿರ್ಬೇಕಾಗ್ತದೆ ಅಂದ್ರೆ ಅವರು. ಅಪ್ಪಗಳು ಯಾಕಂದ್ರು, ಜನ ಕಲ್ಲು ಹೋಗಿತಾರೆ ಅಂದರು ಅವರು.
ನಿಮ್ಮ ಪ್ರವಚನ ಕೇಳಕ್ಕೆ ಬಂದಿರ್ತಾರ, ನಮ್ಮದಲ್ಲಿ ಕೇಳ್ತಾರ ಅಂದ್ರೆ ಅವರು ಇಲ್ಲ ನಮ್ಮ ಸಲುವಾಗಿ ಹೇಳ್ರಿ ಅಂದಾಗ ಆಯ್ತು ಅಂದು ಒಪ್ಕೊಂಡ್ರು. ವೇದಿಕೆ ಮ್ಯಾಗ ಕೂತ್ರಿಯಪ್ಪ, ಒಂದು ಕುರ್ಚಿ ತೆಗೆದ್ರು, 4 ಕುರ್ಚಿ ಇಟ್ಟರು, 4 ಮಂದಿ ಕುಣಿಸಿದ್ರು. ಒಬ್ಬ ಬಾಜು ಎದ್ದೇ ಬಿಟ್ಟ, ಏ ಸ್ವಾಮಿ ಕೆಳಗೆ ಇಳಿಯುವ ಅಂದೇ ಬಿಟ್ಟವ. ಅಷ್ಟು ದೂರಿಂದ ಗಾಡಿ ಖರ್ಚು ಹಾಕ್ಕೊಂಡು ಕ್ರೂಸರ್ ಮಾಡ್ಕೊಂಡು ಬಂದಿದ್ದೇವೆ. ಮೊಮ್ಮಕ್ಕಳಿದ ರವಿವಾರ ಮೊಮ್ಮಕ್ಕಳು ಬಂದಾರ, ಎಲ್ಲರೂ ಅಪ್ಪ ಪ್ರವಚನ ದರ್ಶನ ಕೇಳಬೇಕು, ಅವ್ರು ವಾಣಿ ಕೇಳೋಕೆ ಬಂದಿದ್ದೆವು. ಬಂದಪ್ಪ ಮ್ಯಾಗ ಅಂದೇ ಬಿಟ್ಟು ಅವ ಎದ್ದು ಮತ್ತು 4 ಮಂದಿ ಹೋಗಿ ಹೇಳಿದ್ರು, ಹಿಂಗೆ ಅಪ್ಪ ಸ್ವಲ್ಪ ಆರೋಗ್ಯ ಇದಾದ, ಆಯಿತು ಹಾಗಿದ್ರು ಹೇಳಿ ಅಂದವ. ಮತ್ತು ಅಪ್ಪಂದು ಎಷ್ಟು ಕಾಳಜಿ ನೋಡ್ರಿ ಅವನಿಗೆ. ಈ ಸಾಧುರಂದ್ರೆ ಕೆಳಗಿಳಿ ಅಂದಿದ್ದವ. ಹಾಗೇನು ಅನ್ನಲತ್ತು ನಾನು ಅಂಜಿ ಕೂತೆ ನಾನು. ಯಾಕೆ ಗುರುವಾದ ಕೇಳೋರಿರ್ತೀರಿ, ಭಕ್ತಿಯನ್ನು ಹೇಳೋರಿರ್ತಾರೆ ಅವರು. ದಿನ ನಿಮ್ಮದೊಂದು ರೂಟೀನ್ ನಡೆದಿರ್ತೈತಿ, ಮಧ್ಯದಾಗ ಅಡ್ವರ್ಟೈಸ್ ಬತ್ತಲ್ಲ ಅಂತೇಳಿ ನಾನು ಗಟ್ಟಿಯಾಗಿ ಕೂತೆ. ಯಾಕೆ ಗುರುಗಳ ಹತ್ರ ಕೂತ್ರೆ ಏನಾಗಲತ್ತ ಗೊತ್ತೈತಿ. ಇಲ್ಲಿಂದ ಗುರುಗಳು ನಮಗೂ ಕೂಡ ಫೋನ್ ಮಾಡಿದರು, ನಮಗೂ ಕರೆಸಿದರು. ಅಷ್ಟೇ ಪ್ರೇಮ ಅವರಿಗೆ, ಎಲ್ಲರ ಸಾಧಕರು ಕಂಡ್ರೆ ಅಷ್ಟೇ ಪ್ರೇಮ. ಹೇಗೆ ಅಪ್ಪಗಳು ಹೇಳ್ತಿದ್ರು, ಸನ್ಯಾಸಿಗಳು ಕೂಡಬೇಕು, ತಾವು ಕೂಡಬೇಕು, ಇದೇ ಒಂದು ಆನಂದ ಅವರಿಗೆ. ಉಣಿದು ತಿನ್ನೋದೇನಲ್ಲ ಅವರಿಗೆ, ಇದು ಆನಂದ ಇರ್ತಿತ್ತು. ಆ ಆನಂದವನ್ನು ಗುರುಗಳು ಕೂಡ ನೋಡ್ತಾ ಇದಾರಂತ ಹೇಳ್ತಾ 4 ನುಡಿಯನ್ನು ಗುರುಪಾದಕ್ಕೆ ಅರ್ಪಿಸಿ ತಮ್ಮೆಲ್ಲರ ಶರಣ. ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಭಕ್ತನ ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೀವಿ. ಭಕ್ತ ಹೇಗಿರ್ತಾನೋ ಆ ವಿಷಯವನ್ನು ಕುರಿತು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಭಕ್ತನ ವೇಷ ಎಂಥದೈತಿ ಹೇಳ್ತಾ ಇಲ್ಲ. ಭಕ್ತ ಯಾರನ್ನು ಪೂಜಿಸ್ತಾನ, ಏನನ್ನು ಹಚ್ಕೊಳ್ತಾನ, ಇದನ್ನು ಹೇಳ್ತಾ ಇಲ್ಲ. ಭಕ್ತ ಹೆಂಗೆ ಬದುಕ್ತಾನೆ, ಭಕ್ತ ಯಾವ ಗುಣಗಳನ್ನು ಹೊಂದಿರ್ತಾನೆ, ಅವುಗಳನ್ನು ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ಕೆಲವು ಲಕ್ಷಣಗಳನ್ನು ನಾವು ನೋಡೇವಿ. ಇವತ್ತು ಒಂದು 2, 3, 4 ಲಕ್ಷಣಗಳು. 16ನೇ ಶ್ಲೋಕ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಅನಪೇಕ್ಷ ಒಂದು ಲಕ್ಷಣ, ಶುಚಿ 2ನೇ ಲಕ್ಷಣ, ದಕ್ಷ 3ನೇದು, ಉದಾಸೀನ, ಗತವ್ಯಥಃ, ಸರ್ವಾರಂಭ ಪರಿತ್ಯಾಗಿ. ಇಷ್ಟು ಲಕ್ಷಣಗಳು ಈ ಶ್ಲೋಕದಲ್ಲಿ. ಮೊದಲನೇದು ಅನಪೇಕ್ಷ. ಅನಪೇಕ್ಷ ಅಂದರೆ ಅಪೇಕ್ಷೆ ಇಲ್ಲದೇ ಇರುವುದು. ಅಪೇಕ್ಷೆ ಅಂದರೆ ಬಯಸುವುದು, ಬೇಕು ಬೇಕು ಅನ್ನೋದು ಅಪೇಕ್ಷೆ. ಅನಪೇಕ್ಷೆ ಅಂದರೆ ಬೇಡ ಅನ್ನೋದು. ಭಕ್ತನಿಗೆ ಬೇಕು ಅನ್ನೋದು ಇರುವುದಿಲ್ಲ. ಮತ್ತು ಹೆಂಗೆ ನಡೀತದ್ರಿ ಅವನ ಜೀವನ? ಬೇಕನ್ಲಾರ್ದ ಬದುಕಲಿಕ್ಕೆ ಆಗ್ತದೇನು? ಬೇಕಂತ ಹೇಳಲೇಬೇಕಲ್ಲ. ಹೊಟ್ಟೆಗೆ ಅನ್ನ ಬೇಕು, ನೆತ್ತಿಗೆ ಎಣ್ಣೆ ಬೇಕು, ಮೈಗೆ ಬಟ್ಟೆ ಬೇಕು. ಬೇಕು ಅನ್ನೋದು ಇರದಿದ್ದರೆ ಹೆಂಗೆ ನಡೀತದೆ ಜೀವನ? ಮತ್ತು ಹೇಗೆ ಹೇಳಿದ್ರೆ ಅದನ್ನು ಲಕ್ಷಣವನ್ನು? ಅನಪೇಕ್ಷ. ಅವ ಈ ಪ್ರಪಂಚದಲ್ಲಿ ಅನಪೇಕ್ಷ, ಅವನಿಗೆ ಪಾರಮಾರ್ಥದಲ್ಲಿ ಅಪೇಕ್ಷೆ. ಅಪೇಕ್ಷೆ ಇರ್ಬೋದು ಅವನದು, ಆದರೆ ಅದು ಪಾರಮಾರ್ಥದಲ್ಲಿ, ಪ್ರಪಂಚದಲ್ಲಿ ಅಲ್ಲ. ಒಬ್ಬ ಸಂತರಿದ್ದರು, ಅವರಿಗೆ ಒಬ್ಬ ಶಿಷ್ಯ ಇದ್ದ. ಆನಂತರ ಅನೇಕ ಜನ ಭಕ್ತರಿದ್ದರು. ಆ ಶಿಷ್ಯ ಒಂದು ದೇವರದ ಮಂದಿರವನ್ನು ಕಟ್ಟಬೇಕಂತ ಆಲೋಚಿಸಿದ. ಆವಾಗ ಅವನು ಗುರುಗಳಿಗೆ ಬಂದು ಕೇಳಿದ, ನಾನು ಹೀಗೆ ಒಂದು ದೇವರ ಮಂದಿರವನ್ನು ಕಟ್ಟಬೇಕಂತ ನನ್ನ ಇಚ್ಛೆ ಅದ, ನನ್ನ ಅಪೇಕ್ಷೆ ಅದ.
ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ನಿಮ್ಮದೇನು ಭಕ್ತರದಾರಲ್ಲ, ರಾಜರು ನಿಮ್ಮ ಶಿಷ್ಯರದಾರ, ಮಂತ್ರಿಗಳು ನಿಮ್ಮ ಭಕ್ತರದಾರ, ಅವರಿಗೆ ನೀವು ನನ್ನ ಮಂದಿರ ಕಟ್ಟಕ್ಕೆ ಸಹಾಯ ಮಾಡಿರಿ ಅಂತ ಹೇಳ್ರಿ ಅಂತ ಅವನ ಶಿಷ್ಯ ಗುರುಗಳಿಗೆ ಹೇಳಿದ. ಅವಾಗ ಗುರುಗಳು ಅವನಿಗೆ ಕೇಳಿದರು, ರಾಜ ದೊಡ್ಡವನೋ ಏನು ದೇವರು ದೊಡ್ಡವೋ? ರಾಜ ಎಲ್ಲರೂ ನನ್ನ ರಕ್ಷಿಸ್ತಾ ಇದ್ದಾನೋ, ದೇವರು ಎಲ್ಲರೂ ನನ್ನ ರಕ್ಷಣೆ ಮಾಡ್ತಾ ಇದ್ದಾನೋ? ಅವಾಗ ಶಿಷ್ಯ ಹೇಳಿದ, ರಾಜ ಹೆಂಗೆ ದೇವ್ರಕ್ಕಿಂತ ದೊಡ್ಡವ ಆಗ್ತಾನೆ? ದೇವರೇ ದೊಡ್ಡವ. ರಾಜನ ರಕ್ಷಣೆ, ರಾಜನನ್ನೂ ಕೂಡ ರಕ್ಷಣೆ ಮಾಡುವ ದೇವರೇ. ಅವಾಗ ಅವ್ರ ಗುರುಗಳು ಹೇಳಿದರು, ಹಾಗಾದ್ರೆ ಮತ್ತು ನೀ ರಾಜನಿಗೆ ಯಾಕೆ ಬೇಡಕ್ಕೆ ಹೋಗ್ತಿ? ಇವನಕ್ಕಿಂತ ದೊಡ್ಡವಾಗಿರುವಂಥ ದೇವ್ರಿಗೇನೆ ಬೇಡಲ್ಲ, ಅವನೇ ಎಲ್ಲ ಕೊಡ್ತಾನ. ಈ ರಾಜನನ್ನು ರಕ್ಷಣೆ ಮಾಡುವಂಥವ ದೇವನೇ ಇರುವಾಗ ಈ ರಾಜನಿಗೆ ನೀನು ಯಾಕೆ ಕೇಳ್ತೀಯ? ಅವನಿಗೆ ಯಾಕೆ ನೀನು ಬೇಡ್ತೀಯ? ದೇವನಿಗಾಗಿ ಪ್ರಾರ್ಥನೆ ಮಾಡು, ಆ ದೇವರು ಎಷ್ಟು ಕೊಡ್ತಾನ ಅಷ್ಟರಲ್ಲೇ ಗುಡಿ ಕಟ್ಟು, ಅವ ಕೊಟ್ಟಷ್ಟರಲ್ಲೇ ಗುಡಿ ಕಟ್ಟು. ನೋಡ್ರಿ ಅವ್ರದ್ದು ಹೇಗದ. ಆಗ ಭಕ್ತ ಅನಪೇಕ್ಷ, ಆತ ಬೇಡುವುದಿಲ್ಲ. ಮನುಷ್ಯನಿಗೆ ಅಪೇಕ್ಷೆಗಳು ಹೆಚ್ಚಾದವು ಅಂದರೆ ಅವನು ಸಣ್ಣವಾಗ್ತಾನೆ. ಬೇಕು ಬೇಕು ಅನ್ನೋದು ಹೆಚ್ಚಾಯ್ತಂದ್ರೆ ಸಣ್ಣವಾಗ್ತಾನೆ. ಭಕ್ತ ಅವ ಸಣ್ಣವಾಗುವುದಿಲ್ಲ, ಅವನಿಗೆ ಅಪೇಕ್ಷೆಗಳನ್ನೇ ಭಾಳ ಇರುವುದಿಲ್ಲ. ಅದಕ್ಕೆ ಹಳ್ಳಿ ಜನ ಹೇಳ್ತಾರೆ ನೋಡ್ರಿ, ಎಷ್ಟು ಚಂದ ಹೇಳ್ತಾರೆ. ಹಳ್ಳಿ ಜನ ಹೇಳ್ತಾರೆ, ಯಾರು ಸಾಹುಕಾರ, ಯಾರು ಬಡವ, ಯಾವ ಬಡವ, ಯಾರು ಸಾಕಂತಾರ ಅವನು ಸಾಹುಕಾರ, ಯಾರು ಬೇಕಂತಾರ ಅವನು ಬಡವ. ನಮ್ಮ ಹತ್ತಿರ ಕೋಟಿ ಇದ್ದರೂ ಇನ್ನೂ ನಮ್ಮಲ್ಲಿ ಬೇಕು ಬೇಕು ಅಂತ ಇತ್ತು ಅಂದ್ರೆ ನಾವು ಬಡವರು. ನಮ್ಮ ಹತ್ತಿರ ಏನೂ ಇರದಿದ್ರು ಮನಸ್ಸಿನಲ್ಲಿ ಸಾಕು ಅನ್ನುವಂಥ ಸಂತೃಪ್ತಿ ಇತ್ತಂದ್ರೆ ನಾವು ಸಾಹುಕಾರ. ಬೇಕು ಅನ್ನೋದು ಮನಸ್ಸಿನಾಗಿತ್ತಂದ್ರೆ ಅವನ ಹತ್ತಿರ ಎಷ್ಟಿದ್ರೆ ಏನು, ಅವನು ಹೆಂಗೆ ಶ್ರೀಮಂತ ಆಗಲಿಕ್ಕೆ ಸಾಧ್ಯ ಅದ? ಅದನ್ನೇ ಅವರು ಹಳ್ಳಿಗರು ಹೇಳಿದರು. ಹಳ್ಳಿಯ ಜನರ ಮಾತುಗಳಿಗೇ ವೇದ ಅಂತ ಕರೆಯುವುದು. ಶ್ರೀಮಂತ ಯಾರು, ಸಾಹುಕಾರ ಯಾರು? ಸಾಕನ್ನುವ ಸಾಹುಕಾರ, ಬೇಕನ್ನುವ ಬಡವ. ಇದು ವೇದ ಮಂತ್ರ ಅವ್ರದ್ದು. ಯಾರ ಹಣ ಹೆಚ್ಚು ಗಳಿಸ್ಯಾರ ಅವರು ಸಾಹುಕಾರರಲ್ಲ, ಯಾರ ಹತ್ತಿರ ಹಣ ಇಲ್ಲ ಅವರು ಬಡವರಲ್ಲ. ಯಾರ ಹತ್ತಿರ ಸಾಕು ಅನ್ನುವಂಥ ಸಂತೃಪ್ತಿ ಇರ್ತದೆ ಅವರು ಶ್ರೀಮಂತರು ಅಂತ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಈ ಮನುಷ್ಯನ ಅಪೇಕ್ಷೆ ಅದಲ್ಲ, ಒಮ್ಮೆ ತಲೆ ಒಳಗೆ ಹೊಕ್ಕಿತ್ತು ಅಂದರೆ ಅವನಿಗೆ ಏನು ಕೊಟ್ಟರೂ ಸಹಿತ ಸಮಾಧಾನ ಆಗೋದು. ಈಗ ನೋಡ್ರಿ, ಮಾವ ಇರ್ತಾನಲ್ಲ, ಹಳೆಯನಿಗೆ ಎಲ್ಲ ಕೊಟ್ಟಿರ್ತಾನೆ. ಮಗಳನ್ನು ಕೊಟ್ಟು, ಒಂದು ಮನೆ ಕಟ್ಟಿ ಕೊಟ್ಟು, ಗಾಡಿ ಕೊಟ್ಟು ಆರಾಮಿರಪ್ಪ ಅಂತ ಹೇಳಿರ್ತಾನೆ. ಇಷ್ಟೆಲ್ಲ ತೊಗೊಂಡ್ರು ಇವು ಹಳೆಯ ಏನಂತಾನ, ಏನು ಕೊಟ್ಟಾನ ಅಂತ. ಅದಕ್ಕೆ ಅವನಿಗೆ ಸಂಸ್ಕೃತದಾಗ ಸುಭಾಷಿತ ಅದ, ಕನ್ಯಾ ರಾಶಿ ಸ್ಥಿತೋ ನಿತ್ಯಂ ಜಾಮಾತ ದಶಮೋ ಗ್ರಹ ಅಂತ. ಈಗ ಹೆಂಗೆ ನವಗ್ರಹಗಳದಾವಲ್ಲ, 9 ಗ್ರಹಗಳು, ಇವು ಅಳಿಯ 10ನೇ ಗ್ರಹ ಅಂತೀವು. ಅವು 9 ಗ್ರಹಗಳು ಕಾಡ್ತಾವಲ್ಲ, ಅವು ಕಾಡುವುದನ್ನು ನಿಲ್ಲಿಸಬಹುದು. ಆದರೆ ಇವು ಏನು 10ನೇ ಗ್ರಹ ಅದಾನಲ್ಲ, ಇವನಿಗೆ ಸಮಾಧಾನ ಮಾಡೋಕ್ಕಾಗೋದಿಲ್ಲ. ಕನ್ಯಾ ರಾಶಿ, ಇವು ಯಾವ ರಾಶಿ ಒಳಗದಾನಂದ್ರೆ ಕನ್ಯಾ ರಾಶಿ ಸ್ಥಿತೋ ನಿತ್ಯಂ ಜಾಮಾತ. ಅಳಿಯನಿಗೆ ಸಂಸ್ಕೃತದೊಳಗೆ ಜಾಮಾತ ಅಂತ ಕರೀತಾರೆ. ಇವ ಕನ್ಯಾ ಕೊಟ್ಟು, ಮಗಳನ್ನು ಕೊಟ್ಟು, ಕನ್ಯೆ ಅಂದರೆ ಮಗಳು, ಮಗಳನ್ನು ಕೊಟ್ಟು ಅವನಿಗೆ ಸಮಾಧಾನ ಪಡಿಸ್ಬೇಕಂದ್ರೂ ಆಗೋದಿಲ್ಲ. ನೋಡ್ರಿ ಯಾವ ಅಳಿಯಾರ ಸಮಾಧಾನ ಅದಾರ. ಹೆಂಗೆ ಈ ಅಳಿಯ ಸಮಾಧಾನ, ಮಾವ ಏನೇ ಕೊಟ್ಟರು ಅಳಿಯ ಸಮಾಧಾನದಿಂದ ಇರುವುದಿಲ್ಲ, ಹಂಗೆ ದೇವರು ಎಷ್ಟೇ ಕೊಟ್ಟರು ಅಳಿ ಮನದ ಮನುಷ್ಯ ಎಂದೂ ಸಮಾಧಾನಿ ಆಗಿರುವುದಿಲ್ಲ. ಇವು ಎರಡು, ಅಳಿಯ ಮತ್ತು ಅಳಿ ಮನದ ಮನುಷ್ಯ. ಅಳಿಯ ಅಂದರೆ ಏನು? ಬೇಕನ್ನೋದು.
ಅಳಿಮನ ಅಂದ್ರೆ ಏನು? ಆಸೆ ಉಳ್ಳಂಥ ಮನುಷ್ಯ, ಬೇಕು ಅನ್ನುವಂಥ ಮನುಷ್ಯ. ಅವನಿಗೆ ದೇವರು ಏನು ಕೊಟ್ಟರು ಸಮಾಧಾನ ಆಗ. ಈಗ ನೋಡ್ರಿ, ಎಲ್ಲರೂ ಬಹಳಷ್ಟು ಗಳಿಸಿದವ್ರು ಅದಾರಲ್ಲ, ಕೋಟಿ ಕೋಟಿ ಗಳಿಸ್ಯಾರ, ಅವ್ರ ಹತ್ತಿರ ಲೆಕ್ಕ ಇಲ್ಲ. ಆದರೆ ಅವರು ಸಮಾಧಾನ ಅದಾರ ಏನವರು? ಅವರು ಒಂದು ವೇಳೆ ಸಮಾಧಾನ ಇರ್ತಿದ್ದಂದ್ರೆ ಮತ್ತೆ ಯಾಕೆ ಆಸೆ ಪಡ್ತಿದ್ರು? ಅಷ್ಟು ಗಳಿಸಿದ್ರು, ಲೆಕ್ಕವಿಲ್ಲದಷ್ಟು ಗಳಿಸಿದ್ರು, ಮತ್ತೆ ಇನ್ನೊಂದಿಷ್ಟು ಎಲ್ರಿ ಸಿಗ್ತದನ ತೊಳ್ಬೇಕಂತಾರೆ. ಈಗ ನೀವು ಒಬ್ಬ ದೊಡ್ಡ ಆಫೀಸರ್ ಹತ್ತಿರ ಹೋಗ್ರಿ, ಅವರು ಡಿಗ್ರಿ ಆಗ್ಯದ, ಕಲ್ತಾರ, ಭಾರಿ ಗಳಿಸ್ಯಾರ. ಅವ್ರ ಹತ್ತಿರ ಒಬ್ಬ ರೈತ ಹೋಗ್ತಾನೆ. ಇವು ಪಾಪ ರೈತ ಹೊಲ್ದಾಗ ದುಡಿಯುವಂಥ ಮನುಷ್ಯ, ಸಾಲಿ ಕಲ್ತಿಲ್ಲ, ಬಡವದಾನ. ಇವ ಹೋದ ಅಂದರೆ ಒಂದು ಸಣ್ಣದೊಂದು ಕಾಗಪತ್ರ ಕೇಳಿದ ಅಂದರೆ ಅವನು ಕಲ್ತಾವ 10 ರೂಪಾಯಿ ಕೊಡಂತಾನ. ಅವ ಡಿಗ್ರಿ ಪಡೆದಾನ, ಸಾಕಷ್ಟು ಸಂಪತ್ತಾದ. ಆದರೂ ಯಾರ ಮುಂದೆ ಕೈ ಒಡ್ಡಾಕತ್ಯಾನು ಅಂದರೆ ಯಾವನ ಹತ್ತಿರ ಹಣ ಇಲ್ಲ, ಪಾಪ ಶಾಲೆ ಕಲ್ತಿಲ್ಲ, ಅವನ ಮುಂದೆ ಕೈ ಒಡ್ತಾನಂದ್ರೆ ಇವನಿಗೆ ಹೆಂಗೆ ಶ್ರೀಮಂತ ಅಂತನ್ನೋದು? ಇವ ಹೆಂಗೆ ಕಲ್ತಾವ ಅಂತ ಹೇಳಲಿಕ್ಕೆ ಬರ್ತದ. ಅದಕ್ಕೆ ಇಂಥವರಿಗೆ ಅಳಿಮನದ ಮನುಷ್ಯರು ಅಂತ ಕರೀತಾರೆ. ಇವರು ಅಳಿಮನದ ಮನುಷ್ಯರು. ಇವರು ನನ್ನ ಸಮಾಧಾನ ಮಾಡೋಕ್ಕಾಗೋದಿಲ್ಲ. ಭಕ್ತ ಹೆಂಗಿರ್ತಾನ? ಅನಪೇಕ್ಷ, ಅವನಿಗೆ ಬೇಕಂತನೇ ಇಲ್ಲ. ಅದಕ್ಕೆ ಅವರು ಅಷ್ಟು ಸಂತೋಷದಿಂದ ಇರ್ತಾರೆ. ಅಕ್ಬರ ಅವ ಸಂಗೀತ ಪ್ರಿಯ ಇದ್ದ. ಅವನ ಆಸ್ಥಾನದೊಳಗೆ ತಾನಸೇನ ಹಾಡ್ತಿದ್ದ. ತಾನಸೇನ ಬಹಳ ಶ್ರೇಷ್ಠ ಸಂಗೀತಗಾರಿದ್ದ. ತಾನಸೇನ ಹಾಡಿದ ಅಂದರೆ ಆರಿರುವಂಥ ದೀಪಗಳು ಹೊತ್ಕೊಳ್ತಿದ್ದು ಅಂತ ಹೇಳ್ತಾರೆ. ಅಂಥ ರಾಗವನ್ನು ನುಡಿಸ್ತಿದ್ದ ತಾನಸೇನ. ಒಂದು ಸಲ ಏನಾಯಿತು, ಹೀಗೆ ದಾರಿಯಿಂದ ಹೋಗ್ತಿರುವಾಗ ತಾನಸೇನ ಮತ್ತು ಅಕ್ಬರ ಇಬ್ಬರು ಹೊರಟಿದ್ದರು. ಆವಾಗ ದೂರದಿಂದ ಒಬ್ಬರು ಹಾಡ್ತಿದ್ದರು. ಆ ಹಾಡ ಅಕ್ಬರನಿಗೆ ಕೇಳಿಸ್ತು. ಅವ ಬಹಳ ಆಶ್ಚರ್ಯನಾದ. ಅಂಥ ಹಾಡವನ್ನು ಎಂದೂ ಕೇಳೇ ಇರಲಿಲ್ಲ. ತಾನಸೇನನಿಗೆ ಹೇಳ್ತಾನೆ, ತಾನಸೇನ ನೀನು ಎಷ್ಟು ಹಾಡ ಹಾಡೇದಿ, ಆದ್ರೆ ಇವತ್ತೇನು ನಾನು ಒಂದು ಹಾಡ ಕೇಳಿದೆ, ಆ ಹಾಡಿನ ಮುಂದೆ ನಿನ್ನ ಹಾಡ, ನಿನ್ನ ರಾಗ ಸಪ್ಪಗಾದು ಅಂತ. ಯಾರು ಹಾಡಿದ್ರವರು ಅಂತಂದ. ಯಾರು ಹಾಡ್ಯಾರ ಅವ್ರನ್ನ ನಮ್ಮ ಆಸ್ಥಾನಕ್ಕೆ ಕರೆಸಬೇಕು ನೋಡು ಅಂತಂದ. ಅವಾಗ ಅವನು ತಾನಸೇನ ಹೇಳಿದ, ಅವರು ಹಾಡಿದವರು ನಮ್ಮ ಗುರುಗಳದಾರ, ಆದರೆ ಅವ್ರ ಹಾಡ ಕೇಳಬೇಕಾದ್ರೆ ಅವರು ಆಸ್ಥಾನಕ್ಕೆ ಬರೋದಿಲ್ಲ, ಅವರ ಹಾಡ ಕೇಳಬೇಕಾದ್ರೆ ಅವ್ರು ಎಲ್ಲಿ ಅದಾರ ಅಲ್ಲಿ ಹೋಗಬೇಕು ಅಂತ. ಯಾಕೆ ಬರೋದಿಲ್ಲ ಅಂತ ಕೇಳಿದ. ಅವರು ರಾಜನಿಗಾಗಿ ಹಾಡುವುದಿಲ್ಲ, ಭಗವಂತನಿಗಾಗಿ ಹಾಡ್ತಾರೆ. ಮತ್ತು ಅವರ ಹಾಡುಗಳು ಯಾಕೆ ಅಷ್ಟು ಮಧುರ ಆದಾವು ಅಂದರೆ, ನಾನು ನಿನ್ನನ್ನು ಮೆಚ್ಚಿಸೋದಕ್ಕಾಗಿ ನಾನು ಹಾಡ್ತೀನಿ, ನೀನು ಕೊಂಡಾಡಬೇಕಂತ ನಾನು ಹಾಡ್ತೀನಿ, ನನಗೆ ಯಾವುದಾದ್ರೂ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಬೇಕಂತ ನಾ ಹಾಡ್ತೀನಿ. ಆದರೆ ಅವರಿಗೆ ಸನ್ಮಾನನ ಬೇಕಾಗಿಲ್ಲ. ಅವರ ಮನಸ್ಸು ಅಷ್ಟು ಶುದ್ಧವಾಗಿ ಅದ, ಆ ಮನಸ್ಸಿನಾಗ ಆಸೆನೇ ಇಲ್ಲ. ಆದ್ದರಿಂದ ಅವರು ಹಾಡುವಂಥ ಹಾಡುಗಳಲ್ಲಿ ಅಂಥ ಮಾಧುರ್ಯ ತುಂಬ್ಯದ, ಸಮಾಧಾನ ತುಂಬ್ಯದ. ಆ ಹಾಡ ಕೇಳಬೇಕಾದ್ರೆ ಅವ್ರು ಎಲ್ಲಿದಾರ ಅಲ್ಲೇ ನಾವು ಹೋಗಬೇಕು ಅಂತ ಇಬ್ಬರು ಹೊರಟರು. ಅವ್ರು ಹಾಡ್ತಾ ಇದ್ರಲ್ಲ, ಮುಂದೆ ಹೋಗೋಣ ಅಂತೀವಿ. ಅಕ್ಬರ್ ಅಂದ, ಮುಂದೆ ಹೋಗಬೇಡ, ನೀ ಮುಂದೆ ಹೋದಂದ್ರೆ ಅವ್ರು ಹಾಡೋದೇ ಬಿಡ್ತಾರೆ. ಮರಿಗೆ ಕುತ್ತೆ ಕೇಳಬೇಕು. ಅವರು ಕೃಷ್ಣನಿಗಾಗಿ ಹಾಡ ಹಾಡುವವರು. ಹೀಗೆ ಯಾರೇ ಮನುಷ್ಯನಿಗಾಗಿ ಹಾಡ ಹಾಡ್ತಾರೆ ಏನು? ಸಂಗೀತಗಾರ ಅಂದರೆ ಯಾರು? ಕಲ್ತವ ಮನುಷ್ಯರನ್ನು ಅಷ್ಟೇ ಸಮಾಧಾನ ಪಡಿಸ್ತಾರೆ. ಆದರೆ ಭಕ್ತನ ಹಾಡುಗಳು ಮನುಷ್ಯನನ್ನು ಸಮಾಧಾನ ಪಡಿಸೋದಕ್ಕಾಗಿಲ್ಲ, ದೇವನನ್ನು ಸಮಾಧಾನ ಪಡಿಸೋದಕ್ಕಾಗಿ ಇರ್ತಾವ. ಅವರು ಹರಿದಾಸರು ಹಾಡ್ತಿದ್ರಂದ್ರೆ ಯಮುನಾ ನದಿ ಮೇಲೆ ಕೃಷ್ಣ ಕುಣಿತಿದ್ದ ಅಂತ. ಅವರ ಹಾಡುಗಳು ಹಾಗಿದ್ದು, ಅನಪೇಕ್ಷ. ಆತನಲ್ಲಿ ಬೇಕನ್ನೋದು ಇರಲಿಲ್ಲ. ಮನುಷ್ಯನಿಗೆ ಬೇಕನ್ನೋದಿತ್ತು ಅಂದರೆ
ಅವನ ಧ್ವನಿನ ಬದಲಾಗಿಬಿಡ್ತದೆ, ಅವನ ರಾಗ ತಪ್ಪಿ ಬಿಡ್ತದೆ. ಅದು ಅಷ್ಟು ಕೆಲಸ ಮಾಡ್ತದೆ ಬೇಕನ್ನೋದು. ಅದಕ್ಕೆ ಅವರು ಭಕ್ತ ಅನಪೇಕ್ಷ, ಯಾವುದೂ ಅಪೇಕ್ಷೆ ಇಲ್ಲ ಭಕ್ತಂದಿದು ಮೊದಲನೇದು ಅನಪೇಕ್ಷ. ಎರಡನೇದು ಶುಚಿಹಿ, ಭಕ್ತ ಅಂದ್ರೇ ಶುಚಿ. ಶುಚಿತ್ವ ಅಂದ್ರೆ ಸ್ವಚ್ಛತೆ. ಶುಚಿ ಅಂದರೆ ಅವ ಅಷ್ಟು ಸ್ವಚ್ಛ ಇರ್ತಾನಲ್ಲ, ಯಾರು ಸ್ವಚ್ಛ ಇರ್ತಾರೆ ಅವ್ರಿಗೆ ಶುಚಿಹಿ ಅಂತ ಕರೀತಾರೆ. ಶುಚಿ, ಶುದ್ಧ, ಬಹಳ ಸ್ವಚ್ಛ ಇರುವವ. ಅವನ ದೇಹ ಸ್ವಚ್ಛ, ಅವನ ಮನಸ್ಸು ಸ್ವಚ್ಛ, ಅವನ ಬುದ್ಧಿ ಸ್ವಚ್ಛ. ಎಲ್ಲಿ ಒಂದಿಷ್ಟು ಅವನಲ್ಲಿ ಕಲ್ಮಶ ಇಲ್ಲ. ಭಕ್ತ ಹೇಗಿರ್ತಾನ? ಶುಚಿಹಿ. ಭಕ್ತ ಹೇಗಿರ್ತಾನ? ಶುದ್ಧನಾಗಿರ್ತಾನೆ. ಭಗೀರಥ ಪುರಾಣದಲ್ಲಿ ಹೇಳ್ತಾರಲ್ಲ, ಭಗೀರಥ ತಪಸ್ಸು ಮಾಡ್ತಿದ್ದಂತ ಗಂಗಾ ಕೈಲಾಸದಿಂದ ಭೂಮಂಡಲಕ್ಕೆ ಬರಬೇಕು ಅಂಥೇಳಿ. ಆವಾಗ ಗಂಗಾ ಹೇಳಿದಳು ಭಗೀರಥನಿಗೆ, ಭೂಮಂಡಲಕ್ಕೆ ನಾ ಬರೋದಿಲ್ಲ, ಭೂಮಂಡಲದಾಗ ಜನ ಭಾಳ ಹೊಲಸದಾರ, ಅವ್ರದ್ದು ಮಾಲಿನ್ಯ ಎಲ್ಲ ನನ್ನಲ್ಲಿ ಬಿಟ್ರಂದ್ರೆ ನನ್ನ ಹೊಲಸು ಮಾಡ್ತಾರ, ನನಗೆ ಬರೋಕ್ಕಾಗೋದಿಲ್ಲ ಅಂತಂದಳಂತ ಗಂಗಾ. ಆವಾಗ ಭಗೀರಥ ಹೇಳಿದ, ಹೌದು ನೀ ಹೇಳೋದು ಸತ್ಯ ಅದ, ಭೂಲೋಕದಾಗ ಮಲಿನ ಜನ ಭಾಳ ಅದಾರ, ಹೊಲಸದಾರ, ನಿನ್ನಲ್ಲಿ ಅವ್ರು ಬಂದು ಸ್ನಾನ ಮಾಡಿದ್ರಂದ್ರೆ ನಿನ್ನ ಹೊಲಸು ಮಾಡ್ತಾರ. ಆದರೆ ನನಗೆ ಒಂದು ವಿಶ್ವಾಸ ಐತಿ, ನಮ್ಮಲ್ಲಿ ಕೆಲವು ಜನ ಸ್ವಚ್ಛ ಜನನೂ ಅದಾರ, ಅವ್ರಿಗೆ ನಾವು ಸಂತರಂತ ಕರೆಯೋದು, ಅವ್ರಿಗೆ ಭಕ್ತರಂತ ಕರೆಯೋದು. ಇವರೇನು ಹೊಲಸು ಜನ ನಿನ್ನನ್ನು ಹೊಲಸು ಮಾಡಿ ಹೋಗ್ತಾರಲ್ಲ, ಆ ಶುದ್ಧವಿಳ್ಳಂಥ ಜನ ಬಂದು ನಿನ್ನಲ್ಲಿ ಸ್ನಾನ ಮಾಡ್ರಂದ್ರೆ ಮತ್ತೆ ನೀ ಶುದ್ಧ ಆಗ್ತಿ, ಬಾ ಭೂಮಂಡಲಕ್ಕೆ. ಅದಕ್ಕೆ ಒಬ್ಬ ಕೇಳಿದಂತ, ಎಲ್ಲ ಜನರು ನದಿಗೆ ಹೋಗಿ ಸ್ನಾನ ಮಾಡಿರಂದ್ರೆ ನದಿ ಎಲ್ಲ ಜನರ ಪಾಪ ಕಳಿತಾಳ, ಗಂಗಾ ಭೀಮಾ ಎಲ್ಲ ಜನರ ಪಾಪ ಕಳಿತಾಳ, ಮತ್ತಿನ್ನು ಆ ಭೀಮಾನ ಪಾಪ ಯಾರು ಕಳಿತಾರು ಅಂತ. ಆಕೆ ಎಲ್ಲರ ಪಾಪ ತೊಗೊಂಡಳಲ್ಲ, ಆಕೆಯ ಪಾಪ ಹೆಂಗೆ ಹೋಗ್ತೈತಿ ಅಂತ. ಅವಾಗ ಅವರು ಹೇಳ್ತಾರ, ನದಿ ಎಲ್ಲ ಮನುಷ್ಯರ ಪಾಪವನ್ನು ಕಳೀತದ, ಒಬ್ಬ ಭಕ್ತ ಹೃದಯದಲ್ಲಿ ದೇವನನ್ನು ತುಂಬಿಕೊಂಡಿರುವಂಥ ಒಬ್ಬ ಭಕ್ತ ಆ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದಂದ್ರೆ ಇವ ಆ ನದಿ ಪಾಪ ಕಳೀತಾನು ಅಂತ. ಏಕನಾಥ್ ಮಹಾರಾಜರು ಹೇಳಿದ್ರು ಅದನ್ನು, ಸ್ನಾನ ಕೇಲಿಯ ಗಂಗಾ ಪವಿತ್ರ ಕರಿ ಸಕಲ ಜಗ. ಸ್ನಾನ ಕೇಲಿಯ ಗಂಗಾ ಪವಿತ್ರ ಕರಿ ಸಕಲ ಜಗ. ಗಂಗಾದಲ್ಲಿ ಸ್ನಾನ ಮಾಡಿದರೆ ಗಂಗೆ ಎಲ್ಲರನ್ನ ಜಗತ್ತನ್ನೇ ಪವಿತ್ರಗೊಳಿಸ್ತಾಳೆ, ಎಲ್ಲ ಜನರನ್ನು ಪವಿತ್ರಗೊಳಿಸ್ತಾಳೆ. ಇನ್ನು ಗಂಗೆಯನ್ನು ಪವಿತ್ರಗೊಳಿಸೋರು ಯಾರು? ತುಮುಚೆ ವಾಂಛತಿ ನಿಜ ಪಾಪ ಗಂಗಾ. ಅಲ್ಲಿ ಗಂಗೆಗೆ ಯಾರ ಅವಶ್ಯಕತೆ ಐತಿ ಅಂದರೆ ಭಕ್ತರ ಅವಶ್ಯಕತೆ ಅದ ಅಂತ. ಭಕ್ತರು ಹೋಗಿ ಸ್ನಾನ ಮಾಡಿದ್ರಂದ್ರೆ ಅದು ತೀರ್ಥ ಶುದ್ಧ ಆಗ್ತದೆ. ನಾರದ ಮಹರ್ಷಿಗಳನ್ನು ಅದನ್ನೇ ಮಾತನ್ನು ಹೇಳ್ತಾರೆ, ತೀರ್ಥಿ ಕುರುವಂತಿ ತೀರ್ಥಾನಿ, ತೀರ್ಥಿ ಕುರುವಂತಿ ತೀರ್ಥಾನಿ, ಸುಕರ್ಮಿ ಕುರುವಂತಿ ಸತ್ಕರ್ಮಾಣಿ ಕರ್ಮಾಣಿ, ಸಚ್ಚಾಸ್ತ್ರಿ ಕುರುವಂತಿ ಶಾಸ್ತ್ರಂ. ಒಂದು ಚಂದ ಮಾತನ್ನು ಹೇಳ್ತಾರೆ ಅವರು. ನಾರದ ಮಹರ್ಷಿಗಳು ಭಕ್ತಿಯನ್ನು ಕುರಿತು ಬಹಳ ಅದ್ಭುತ ಹೇಳಿದ್ದಾರೆ. ತೀರ್ಥಕ್ಷೇತ್ರ ಆಗಬೇಕಾದ್ರೆ ಹೆಂಗೆ ತೀರ್ಥಕ್ಷೇತ್ರ ಆಯಿತು ಅಂತ. ತೀರ್ಥಕ್ಷೇತ್ರ ಯಾಕೆ ಆಗ್ತದಂದ್ರೆ ತೀರ್ಥಿ ಶುದ್ಧ ಇರುವಂಥ ಜನ, ಶುದ್ಧ ಇರುವಂಥ ವ್ಯಕ್ತಿ ಅಲ್ಲಿರುವುದರಿಂದ ಅದು ತೀರ್ಥಕ್ಷೇತ್ರ ಆಗ್ತದ. ಈಗ ನೋಡಿ, ನಾವು ನದಿಗೆ ಹೋದಿವಿ ಅಂತ ಇಟ್ಕೊಡ್ರಿ, ನದಿಗೆ ನಾವು ಸಾಮಾನ್ಯ ಜನರು ಹೋದಿವಿ ಅಂದರೆ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲೇ ಕಸ ಉಗಿದು ಏನೇನೋ ಉಗಿದು ಚೆಲ್ಲಿ ಹೊಲಸು ಮಾಡ್ತೀವಿ ಸಾಮಾನ್ಯ ಜನ.
ಇನ್ನೊಬ್ಬ ಒಳ್ಳೆಯ ಮನುಷ್ಯ ಹೋದ ಅಂದರೆ ಅವ ಸ್ನಾನ ಮಾಡ್ತಾನೆ, ನದಿ ಸಮೀಪ ಇರುವಂಥದ್ದನ್ನು ಮತ್ತೆ ಶುದ್ಧ ಮಾಡ್ತಾನೆ, ಸ್ವಚ್ಛ ಮಾಡ್ತಾನೆ. ನೋಡ್ರಿ, ಇಷ್ಟೇ ವ್ಯತ್ಯಾಸ ಅದ. ಒಳ್ಳೆಯ ಜನರು ಸ್ನಾನಕ್ಕೆ ಹೋದ್ರಂದ್ರೆ ಆ ನದಿಯನ್ನೇ ಶುದ್ಧ ಮಾಡ್ತಾರೆ. ಸಾಮಾನ್ಯ ಜನ ಅಂದ್ರೆ ಒಳ್ಳೆಯವ್ರು ಇಲ್ಲದವರು ಹೋದರು ಅಂದರೆ ಮತ್ತೆ ನದಿಯನ್ನು ಹೊಲಸು ಮಾಡ್ತಾರೆ. ತೀರ್ಥಕ್ಷೇತ್ರ ತಾನ ಆಗಿಲ್ಲ, ಅದು ಆ ಕ್ಷೇತ್ರದಲ್ಲಿ ಒಬ್ಬ ಶುದ್ಧ ಮನುಷ್ಯ ಉಳಿದ ಅಂದರೆ ತೀರ್ಥಕ್ಷೇತ್ರ ಆಗ್ತೈತಿ ಅಂತ. ಈಗ ನಮ್ಮದಿದೊಂದು ಪುಣ್ಯಕ್ಷೇತ್ರ ಆಗ್ಯದಲ್ಲ. ಯಾಕಾಗ್ಯದ? ಅಪ್ಪಗಳು ಇಲ್ಲಿ 3 ತಿಂಗಳು 10 ದಿವಸ ಉಳಿದ್ರು. ಆನಂತರ ಮೇಲಿಂದ ಮೇಲೆ ಬರುವವರು ಮತ್ತು ಅವ್ರದ್ದು ಅಪೇಕ್ಷೆ ಏನಿತ್ತು, ನಾನು ಇಲ್ಲೇ ಇರಬೇಕು ಅಂತ ಬಯಸ್ತಿದ್ರು. ಅವರು ಈಗ ಇಲ್ಲೇ ಅದಾರ, ಅದಕ್ಕಿದು ಪುಣ್ಯಕ್ಷೇತ್ರ ಆಗ್ಯದ. ಅವರು ಇಲ್ಲಿ ಆಶ್ರಮ ಮಾಡಿದ್ದದಕ್ಕೆ ಅಮೃತಾನಂದನಿಗಾಗಿ ಮಾಡ್ಯಾರ ಏನು ಆಶ್ರಮ? ಅವರಿಗಾಗಿ ಮಾಡಿರುವುದು. ಮತ್ತಾರಿಗಾರಿ ಮಾಡ್ಯಾರ ಏನು? ಇಲ್ಲ, ಮಾಡಿಲ್ಲ. ಅವರಿಗಾಗಿ ಮಾಡ್ಯಾರ ಅಂತಂದ ಬಳಿಕ ಅವ್ರು ಇಲ್ಲಿ ಇರಲೇಬೇಕಲ್ಲ. ಅದಕ್ಕದು ಶುದ್ಧ ಕ್ಷೇತ್ರ, ಪುಣ್ಯಕ್ಷೇತ್ರ ಆಗ್ಯದ. ಪುಣ್ಯಕ್ಷೇತ್ರ ಆಗ್ಯದ. ಇಲ್ಲಿ ನಾವು ಬಂದು ಕುಳಿತೀವಿ ಅಂತಂದರೆ ಸಮಾಧಾನ ಅನ್ನಿಸ್ತದೆ. ಯಾಕೆ? ಪುಣ್ಯಕ್ಷೇತ್ರ ಅದು. ಹೇಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದೀವಿ, ಭೀಮಾ ನದಿಯಲ್ಲಿ ಸ್ನಾನ ಮಾಡಿದೀವಿ, ಕೃಷ್ಣ ಸ್ನಾನ ಮಾಡಿದೀವಿ ಅಂದ್ರೆ ಮನಸ್ಸು ಹೆಂಗೆ ಸಮಾಧಾನ ಆಗ್ತದೆ, ಹಂಗೆ ಇದು ಸತ್ಸಂಗ ಪುಣ್ಯಕ್ಷೇತ್ರ, ಇದು ಒಂದು ತೀರ್ಥಕ್ಷೇತ್ರ ಇದ್ದಂಗೆ. ಒಬ್ಬರು ಗುರುಗಳಿದ್ದರು, ಅವರು ದಿನಾಲು ಸತ್ಸಂಗ ನಡೆಸುವವರು. ಅವರು ಕೆಲವರು ಭಕ್ತರು ಬರುವವರು, ಮಧ್ಯದಾಗ ಅವರಿಗೆ ಭಕ್ತರಿಗೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತ ಅನಿಸ್ತಂತ. ಆವಾಗ ಗುರುಗಳಿಗೆ ಹೇಳಿದರು, ನಾಳೆಯಿಂದ ನಮಗೆ ಸತ್ಸಂಗಕ್ಕೆ ಬರೋಕ್ಕಾಗೋದಿಲ್ಲ, ತೀರ್ಥ ಕ್ಷೇತ್ರಕ್ಕೆ ಹೊಂಟೇವಿ ಅಂತಂದರು. ನೀವು ಬಂದರೆ ಭಾಳ ಚಲೋ ಆಗ್ತದ ಅಂತಂದರು. ಆವಾಗ ಗುರುಗಳು, ನನಗೆ ಬಿಡು ಇಲ್ಲೀಗ, ನೀವೇ ಹೋಗಿ ಬರ್ರಿ, ನನ್ನ ಬದಲಾಗಿ 1-2 ಹಾಗಲಕಾಯಿ ಕೊಡ್ತೀನಿ, ಅವು ತೊಗೊಂಡು ಹೋಗ್ರಿ. ನೀವು ಎಲ್ಲೆಲ್ಲಿ ಸ್ನಾನ ಮಾಡ್ತೀರಿ ತೀರ್ಥಕ್ಷೇತ್ರಗಳಲ್ಲಿ ಅಲ್ಲಿ ಆ ಹಾಗಲಕಾಯಿ ಸ್ನಾನ ಮಾಡಿಸ್ರಿ, ಅದು ನನ್ನ ಪ್ರತಿರೂಪ ಅಂತ ತಿಳ್ಕೊಡ್ರಿ. ಎಲ್ಲಿ ನೀವು ದೇವ್ರ ದರ್ಶನ ಮಾಡ್ತೀರಿ ಅಲ್ಲಿ ದರ್ಶನ ಮಾಡಿಸ್ಕೊಂಡು ಬರ್ರಿ ಅಂತ ಕಳಿಸಿದರು. ಎಲ್ಲ ತಿರುಗಾಡಿ ಬಂದರು. ಬಂದ ಬಳಿಕ ಗುರುಗಳು ಹೆಂಗಾಯಿತು ತೀರ್ಥಯಾತ್ರೆ ಅಂದರು. ಭಾರಿ ಅದ್ಭುತ ಆಯಿತು, ಎಲ್ಲ ಈಗ ಶುದ್ಧರಾಗ್ಯವಿ ಅಂತಂದರು. ಆವಾಗ ಮತ್ತು ನನ್ನ ಪ್ರತಿರೂಪ ಇದ್ದು ಅಲ್ಲ ಹಾಗಲಕಾಯಿ ಎಲ್ಲಿ ಅದಾವ ಕೊಡ್ರಿ ಅಂದರು. ಕೊಟ್ಟರು. ಅವರು ಅತ್ರನ್ನ ಹಾಗಲಕಾಯಿ ಕತ್ತರಿಸಿ ಅವರಿಗೆ ಕೊಟ್ಟರು ತಿನ್ನಾಕ. ಹೆಂಗದಾವ ಹಾಗಲಕಾಯಿ ಅಂದ್ರೆ ಕಹಿ ಅದಾವ. ಮತ್ತು ಇಷ್ಟು ತೀರ್ಥಕ್ಷೇತ್ರ ಮಾಡಿದ್ರು ಇನ್ನೂ ಸವಿನಾಗಿಲ್ಲಲ್ಲ, ಹೆಂಗ? ಇದಕ್ಕೇನರೇ ಸ್ನಾನ ಮಾಡಿಸ್ಯಾರೇನು ಇಲ್ಲ ಅಂತ ಕೇಳಿದ್ರು ಅವರು. ಇಲ್ಲ, ಮಾಡಿಸೇವಿ, ಎಲ್ಲ ಕಡೆ ಮಾಡಿಸೇವಿ, ಸ್ನಾನ ಮಾಡಿಸೇವಿ, ದರ್ಶನ ಆಗ್ಯದ, ಮತ್ತು ಹಾಗಲಕಾಯಿ ಕಹಿನ ಹೋಗಿಲ್ಲಲ್ಲ. ಅವಾಗ ಗುರುಗಳು ಹೇಳಿದರು, ಒಳಗಡೆ ಆಗಲಿಲ್ಲ ಅಂದ್ರೆ ಬರೀ ಮ್ಯಾಲೆ ಹೋಗಿ ಬಂದ್ರೆ ಅಂದ್ರೆ ಹಿಂಗೆ ಆಗೋದು ಹಾಗಲಕಾಯಿ ಹಂಗೆ. ಅದು ಮ್ಯಾಲಷ್ಟೇ ತೊಳಿತದ, ಮ್ಯಾಲಷ್ಟೇ ಸ್ವಚ್ಛ ಆಗ್ತದ, ಒಳಗಿನ ಕಹಿ ಏನು ಹೋಗುವುದಿಲ್ಲ. ಆದ್ದರಿಂದ ನೀವು ಇಲ್ಲೇನು ಮಾಡ್ತಾ ಇದ್ರಿ ಇದು ನಿಜವಾದ ತೀರ್ಥ ಸ್ನಾನ ಅಂತ ತಿಳ್ಕೊಡ್ರಿ ಅಂತ ಅವ್ರ ಗುರುಗಳು. ಪುಣ್ಯ ಸ್ನಾನ ಅಂದರೆ ಯಾವುದು? ಮನಸ್ಸನ್ನು ಸ್ವಚ್ಛ ಮಾಡುವುದೇ ಪುಣ್ಯ ಸ್ನಾನ. ಮನೆ ನೋಡ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ತನಿವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ. ಮನೆಯೊಳಗೆ ಯಜಮಾನ ಅದಾನಂದ್ರೆ ಅದರ ಅರ್ಥ ಏನು? ಮನೆ ಮುಂದೆ ಹುಲ್ಲು ಬೆಳಿಬಾರ್ದು, ಮನೆ ಮುಂದೆ ಕಸ ಗೂಡಿಸಿ ಅಂಗಳದ ಸ್ವಚ್ಛ ಇರಬೇಕು. ಯಾರ ಮನೆ ಅಂಗಳ ಸ್ವಚ್ಛ ಇರ್ತದ ಅವ್ರ ಮನೆಗೆ ಲಕ್ಷ್ಮೀ ಬರ್ತಾಳಂತ ಹೇಳ್ತಾರೆ. ಯಾರ ಮನೆ ಅಂಗಳ ಸ್ವಚ್ಛ ಮಾಡುವುದಿಲ್ಲ, ಅಲ್ಲಿ ರಂಗವಲ್ಲೇ ಹಾಕುವುದಿಲ್ಲ, 1-4 ಹೂ ಇಡುವುದಿಲ್ಲ, ಆಕೆ ಲಕ್ಷ್ಮಿ ಬೆಳಗ್ಗೆ ಎದ್ದು ತಿರುಗಾಡ್ತಾ ಇರ್ತಾಳೆ.
ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಕಸ ಇತ್ತು, ಅಲ್ಲಿ ಹೂ ಇಟ್ಟಿರಲಿಲ್ಲ ಅಂದ್ರೆ ಇವ್ರ ಮನ್ಯಾಗ ಮಲ್ಕೊಂಡಾರ, ಇವ್ರ ಹತ್ತಿರ ಹೋಗೋದು ಬೇಡ ಅಂತ ಮತ್ತೆ ಮುಂದೆ ಹೋಗ್ತಾರೆ. ಆಗ ಮನೆ ಒಳಗೆ ಯಜಮಾನ ಅದಾನಂದ್ರೆ ಮನೆ ಸ್ವಚ್ಛ ಇರಬೇಕು, ಧೂಳು ಇರಬಾರ್ದು, ಎಲ್ಲಿ ಜಾಡ್ಬುಡಿ ಇರಬಾರ್ದು, ಮನೆ ಸ್ವಚ್ಛ ಇರಬೇಕು. ಹಂಗೆ ಇದೊಂದು ನಮ್ಮದೊಂದು ದೇಹ ಅದಲ್ಲ, ಇದೊಂದು ಮನೆ, ಇದ್ರ ಒಳಗೆ ಮಾಲಕ್ ಅದಾನಂದ್ರೆ ಈ ದೇಹ ಸ್ವಚ್ಛ ಇರಬೇಕು, ಈ ದೇಹ ಶುದ್ಧವಾಗಿರಬೇಕು, ಇದನ್ನು ಹೊಲಸು ಮಾಡಬಾರ್ದು. ದೇಹನೂ ಸ್ವಚ್ಛ ಆಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಅವನಿಗೆ ಶುಚಿ ಅಂತ ಕರೀತಾರೆ. ಅಂಥ ಭಕ್ತನಿಗೆ ಶುಚಿ. ಶುಚಿ ಭೂಮಿಗತಂ ತೋಯಂ, ಶುಚಿ ಭೂಮಿಗತಂ ತೋಯಂ. ನಾರಿ ಶುಚಿ ಪತಿವ್ರತ, ಶುಚಿರ್ ನಾರಿ ಪತಿವ್ರತ. ಭೂಮಿಗತಂ ಶುಚಿ ತೋಯಂ, ಶುಚಿರ್ ನಾರಿ ಪತಿವ್ರತ. ಶುಚಿ ಕ್ಷೇಮಕರ ರಾಜ, ಸಂತೋಷಿ ಬ್ರಾಹ್ಮಣ ಶುಚಿ. ಇವರು 4 ಜನ ಯಾವಾಗ ಶುದ್ಧದಾರಂತ ತಿಳ್ಕೊಳ್ಳೋದು ಅಂತ ಒಬ್ಬರು ಮಹಾಭಾರತದಲ್ಲಿ ಹೇಳ್ತಾರೆ. ಭೂಮಿಗತ, ಭೂಮಿಗತಂ ತೋಯಂ. ತೋಯಂ ಅಂದರೆ ನೀರು. ನೀರು ಭೂಮಿಯಲ್ಲಿತ್ತಂದ್ರೆ ಅದು ಶುದ್ಧವಾಗಿರ್ತದೆ. ಭೂಮಿಗತಂ ತೋಯಂ ಶುಚಿ. ನೀರನ್ನು ಹೊರಗೆ ಹೀಗಿಟ್ಟು ಅಂದರೆ ಕೆಡ್ತದ, ಮಲಿನ ಆಗ್ತದೆ. ಭೂಮಿಯಲ್ಲಿಟ್ಟು ಅಂದರೆ ಭೂಮಿ ಎಲ್ಲ ನೀರನ್ನು ಸೋಸಿ ಮತ್ತೆ ಶುದ್ಧಗೊಳಿಸ್ತದೆ. ಹಾಗ ನಾರಿ ಶುಚಿ ಪತಿವ್ರತ, ಹೆಣ್ಮಗಳು ಯಾವಾಗ ಪತಿವ್ರತಳಾಗಿರ್ತಾಳ ಆಕೆ ಶುಚಿ. ರಾಜ ಶುಚಿ ಕ್ಷೇಮಕರ, ಪ್ರಜೆಗಳಿಗೆ ಯಾವ ರಾಜ ಕ್ಷೇಮ ಮಾಡ್ತಾನೆ ಅವನು ಶುಚಿ. ಬರೀ ಪ್ರಜೆಗಳ ಕ್ಷೇಮವನ್ನೇ ಆತ ಚಿಂತೆ ಮಾಡಬೇಕು, ಅವನು ರಾಜ ಶುಚಿ. ಇನ್ನು ಬ್ರಾಹ್ಮಣ ಯಾವಾಗ ಶುಚಿ? ಸಂತೋಷಿ ಬ್ರಾಹ್ಮಣ ಶುಚಿ. ಬ್ರಾಹ್ಮಣ ಸಂತೋಷವಾಗಿದ್ದಂದ್ರೆ ಶುಚಿ ಇರ್ತಾನೆ. ಬ್ರಾಹ್ಮಣನಾಗಿ ಮತ್ತಿನ್ನೂ ಅಸಂತೋಷ ಇತ್ತು, ಬೇಕು ಬೇಕು ಅಂತಂದ್ರೆ ಅವನು ಶುಚಿ ಅಲ್ಲ, ಶುದ್ಧ ಇಲ್ಲ. ನೋಡ್ರಿ ಎಷ್ಟು ಚಂದ ಹೇಳಿದ. ಆದ್ದರಿಂದ ಭಕ್ತ ಹೆಂಗಿರ್ತಾನೋ ಅಂದರೆ ಶುಚಿ, ಆತ ಶುದ್ಧನಾಗಿರ್ತಾನೆ. ದೇವರು ಎಲ್ಲದಕ್ಕಿಂತ ಪವಿತ್ರ. ಆ ದೇವರನ್ನು ಹೃದಯದೊಳಗೆ ಇಟ್ಕೊಂಡಿರುವಂಥ ಭಕ್ತನು ಆತ ಪವಿತ್ರನಾಗಿರ್ತಾನೆ, ಶುದ್ಧನಾಗಿರ್ತಾನೆ. ಇದು ಒಂದು ಲಕ್ಷಣ. ಅನಪೇಕ್ಷ ಮತ್ತು ಶುಚಿರ್ ದಕ್ಷ ಅಂತ ಇನ್ನೊಂದು 3ನೇದೊಂದು ಲಕ್ಷಣ. ಇನ್ನೂ ಕೆಲವು ಲಕ್ಷಣಗಳದಾವೆ. ನಾಳೆ ನಾಡ್ದು ಆಚೆ ನಾಡ್ದು 3 ದಿವಸ ನೋಡೋಣ. ನೀವೆಲ್ಲ ಬನ್ನಿ. ಇವತ್ತು ನಮ್ಮ ಸಿದ್ಧಪ್ರಸಾದ್ ಅವರು ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದರು. ಅಪ್ಪುಗಳ ಕೊನೆಯ ಜೀವನದಲ್ಲಿ ಅಪ್ಪವರ ಸೇವೆಯನ್ನು ಮಾಡಿದರು. ಆವಾಗ ದಿನಾಲು 2 ಹೊತ್ತು ಪ್ರಸಾದ ತಯಾರು ಮಾಡೋದು ಇವ್ರದೇ ಕೆಲಸ ಇತ್ತು. ಭಾಳ ನಿಷ್ಠೆಯಿಂದ ಮಾಡಿದರು. ಅವ್ರದ್ದು ಅಪ್ಪಗಳದು ಪ್ರಸಾದ ಮಾಡೋದಂದ್ರೆ ಭಾಳ ಕಷ್ಟದ ಕೆಲಸ ಇತ್ತು. ಅವರಿಗೆ ಅದು ರಸ ಅಡುಗೆ ಮಾಡೋದು ಅಂದರೆ ಅವ್ರಿಗೆ ಯಾವ್ದು ಹಿಡಿಸ್ತದಂತ ಕಂಡು ಹಿಡಿಯೋದೇ ಭಾಳ ಕಷ್ಟ. ಯಾಕಂದರೆ ಅವರಿಗೆ ಖಾರನೇ ಹಾಕಂಗಿಲ್ಲ. ಮತ್ತು ಅವರು ನೀವು ಏನಾದರೂ ಸಹಿತ ಚಲೋ ಆಗೈತಿ, ಅದು ಸರಿಯಾಗಿಲ್ಲ ಅಂತ ಹೇಳೋರಲ್ಲ. ನಾವಾದರೆ ಹೇಳ್ತೀವಿ, ಇವತ್ತು ಹುಳಿ ಹೆಚ್ಚಾಗೈತಿ, ಇವತ್ತು ಖಾರ ಹೆಚ್ಚಾಗೈತಿ. ಅವ್ರು ಹೆಂಗೆ ಊಟ ಮಾಡ್ತಿದ್ರೋ ಹೇಳ್ತಿದ್ದಿಲ್ಲ. ಅದನ್ನು ಅಡುಗೆ ಮಾಡೋರೇ ತಿಳ್ಕೊಳ್ಬೇಕಾಗ್ತಿತ್ತು, ಅಪ್ಪಗಳಿಗೆ ಏನು ಬೇಕಾಗೈತಿ ಅಂತ. ಅಲ್ಲಿ ಅಡುಗೆ ಮಾಡೋರ ಸೇವಾ ಹೆಂಗಿರ್ತಿತ್ತು ಅಂದ್ರೆ, ಅವರು ಒಂದು ವಸ್ತುವನ್ನು ಕೇಳಿದ್ರಂದ್ರೆ ಇವ್ರದ್ದು ಸೇವಾ ಸರಿಯಾಗಿಲ್ಲ ಅಂತ ತಿಳ್ಕೊಳ್ಳೋದು. ಅವರು ಎಂದರೆ ಒಮ್ಮೆ ಸಕ್ರೆ ಕೇಳೋರು. ನಾವೆಲ್ಲರೂ ಊಟ ಮಾಡುವಾಗ ಮುಂದೆ ಕೂಡೋರು. ಅವರು ಊಟ ಮಾಡ್ತಿರ್ತಿದ್ರು. ಸ್ವಲ್ಪ ಸಕ್ರೆ ತರ್ತೀರೇನು ಅಂದ್ರೆ ಯಾಕೆ ಸಕ್ರೆ ಕೇಳಿದ್ರಿ ಇವತ್ತ ಅಂತ ವಿಚಾರ ಶುರು ಆಗ್ತಿತ್ತು. ಯಾಕೆ ಅವಾಗ ಅವ್ರಿಗೇನು ಸಕ್ರೆ ಕೊಟ್ಟಿಲ್ಲೇನು ಯಾರು ಅವ್ರಿಗೆ, ಇವತ್ತು ಯಾಕೆ ಸಕ್ರೆ ಕೇಳಿದ್ರು ಅಂತ. ಇವತ್ತು ಸ್ವಲ್ಪ ಇದನ್ನು ತೊಗೊಂಡು ಬರ್ರಿ ಅದನ್ನು ತೊಗೊಂಡು ಬರ್ರಿ ಅಂತಂದ್ರೆ ಶುರು ಆಗ್ತಿತ್ತು. ಅವರು ಅದನ್ನಷ್ಟೇ ಕೇಳ್ತಿದ್ರು ಯಾವಾಗರೇ ಒಮ್ಮೆ.
ಈ ಹುಗ್ಗಿ ಮಾಡಿ ಕೊಡೋರು ಅವ್ರಿಗೆ ಸಕ್ಕರೆ ಹಾಕೋದಿಲ್ಲ, ಬೆಲ್ಲ ಹಾಕೋದಿಲ್ಲ, ಅವರೇ ಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋದು. ಒಂದು ಸಜ್ಜಕ ಮಾಡೋದಂತಂದ್ರೆ ಗೋಧಿದು ಕುದಿಸಿ ಕೊಡೋದು, ಬೇಕಾದ್ರೆ ಅವರೇ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ಳಿ ಅಂತ ಮೇಲೆ ಕೊಡೋದು. ಅದನ್ನು ಅವ್ರು ಕೇಳ್ತಿದ್ರು. ಇವರು ಕೊನೆಗೆ ಒಂದು 5-6 ವರ್ಷ 2 ಹೊತ್ತು ಮಾಡೋರು. ಒಬ್ಬರದೇ ಪ್ರಸಾದ ಮಾಡಬೇಕಾದ್ರೂ 2-3 ತಾಸು ಹಿಡಿತಿತ್ತು. ಎಲ್ಲ ಹೊಂದಿಸಿ ಅಷ್ಟು ಸ್ವಚ್ಛ ಮಾಡಬೇಕಾಗ್ತಿತ್ತು. ಅವ್ರದ್ದು ಬಟ್ಲ ಹೆಂಗೆ ಹಿಡಿಬೇಕು, ಅವ್ರ ಪ್ಲೇಟ್ ಹೆಂಗೆ ಹಿಡಿಬೇಕು. ಮೊದಲು ಅಪ್ಪುಗಳ ಹತ್ತಿರ ಆಶ್ರಮಕ್ಕೆ ಬಂದರು ಅಂದ್ರೆ ಅವರಿಗೆ ಅಪ್ಪುಗಳು ಸೇವಾ ಕಲಿಸ್ಬೇಕಾದ್ರೆ ಮೊದಲು ಅಪ್ಪುಗಳ್ದು ಯಾರು ಸೇವಾ ಮಾಡ್ತಾರಲ್ಲ ಅವ್ರದ್ದು ಸೇವಾ ಮಾಡೋದು. ಅಪ್ಪುಗಳಿಗೆ ಅಡುಗೆ ಮಾಡೋಕ್ಕೆ ಹೋಗ್ಬೇಕಾಯ್ತಂದ್ರೆ ಮೊದಲು ಇಲ್ಲಿ ಆಶ್ರಮದಾಗ ಅಡುಗೆ ಮಾಡೋದು ಎಲ್ಲ ಜನರಿಗೆ. ಅಲ್ಲಿ ಈಗಲೂ ಸ್ವಾಮಿಗಳು ಈಗ ಒಬ್ಬರನ್ನ ಹಚ್ಚಾರ. ಮೊದಲು ನಾವೆಲ್ಲ ಸಣ್ಣವರಿದ್ದಾಗ ಬಂದಾಗ ಅಡುಗೆ ಮಾಡೋದು ಮತ್ತು ಎಲ್ಲ ಒರೆಸೋದು, ಕಸ ಹೊಡೆದು ಎಲ್ಲರೂ ನಾವೇ ಮಾಡೋದು. ಬರೀ ಒಬ್ಬಳು ಹೆಣ್ಮಗಳು ರೊಟ್ಟಿ ಮಾಡೋಕ್ಕೆ ಬರ್ತಿದ್ರು, ಒಬ್ಬರು ಅಜ್ಜಿ ಬರ್ತಿದ್ರು. ಸಣ್ಣದೊಂದು ಗುಡಿಸಲು, ಅಡುಗೆ ಮಣಿನೂ ಇರಲಿಲ್ಲ ಅವಾಗ ವಿಜಯಪುರದಾಗ. ಆ ಗುಡಿಸಲದಲ್ಲಿ ಆಕೆ ಅಡುಗೆ ಮಾಡಿ ರೊಟ್ಟಿ ಮಾಡೋಳು. ಅಡುಗೆ ಪಲ್ಯ ನಾವೇ ಮಾಡೋದು, ಅನ್ನ ನಾವೇ ಮಾಡೋದು, ಸಾರು ನಾವೇ ಮಾಡೋದು. ಆಕಿದ ಕೆಲಸ ಏನೋ ರೊಟ್ಟಿ ಮಾಡಿ ಹೋಗಕ್ಕೆ. ಎಲ್ಲ ಬೀಸ್ಕೊಂಡು ಬರೋದೂ ಸಾಧಕರದೇ, ನಿಂಬದು ನೀವೇ ಮಾಡ್ಕೊಳ್ಳೋದು ಅಂತ ಎಲ್ಲರೂ. ಕಾಯಿಪಲ್ಯ ತರೋದೂ ಎಲ್ಲ ಸಾಧಕರದಾನೆ. ಅಲ್ಲಿ ಹೊಲದಲ್ಲಿ ಮಾಡಿದ್ರೂ ಎಲ್ಲ ಅವರೇ ಸಾಧಕರು ಮಾಡಬೇಕು. ಇಲ್ಲಿ ಅಡುಗೆ ಮನೆ ಮಾಡಿ ಈ ಅಡುಗೆ ಮನೆಯಾಗ ಪಾಸ್ ಆದ್ರಂದ್ರೆ ಅಪ್ಪಗಳ ಸೇವಾ ಸಿಗ್ತಿತ್ತು. ಅವ್ರ ತೇಕು ಹೋದ ನಂತರ ಅಲ್ಲಿ ಭಾಳ ಶಿಸ್ತು ಇರ್ತಿತ್ತು. ಬೆಳಗ್ಗೆ 9 ಗಂಟೆಗೆ ಅವ್ರು ಪ್ರಸಾದ ತೆಗೆದುಕೊಳ್ಳೋರು. 9ಕ್ಕೆ ಇನ್ನೂ 2 ನಿಮಿಷ ಕಡಿಮೆ ಅದ ಅಂದ್ರೆ ಅವ್ರ ಬಾಗಿಲ ಹತ್ತಿರ ಹೋಗಿ ನಿಲ್ಲಬೇಕು. ಅವ್ರು ಬಾಗಿಲ ತೆಗೆದ್ರಂದ್ರೆ ಓದಕ್ಕೆ ಪ್ರಸಾದ ಕೊಡಬೇಕು. ಸಾಯಂಕಾಲ 5 ಗಂಟೆಗೆ ಪ್ರಸಾದ. 5 ಗಂಟೆಗೆ ಇನ್ನೂ 5 ನಿಮಿಷ ಕಡಿಮೆ ಅದ ಅಂದರೆ ಹೋಗಿ ನಿಲ್ಲಬೇಕು. ಒಂದು ವೇಳೆ ಅವ್ರು ಬಾಗಿಲ ತರದಿದ್ರು, ಹೋಗಿ ಕುಳ್ತಿದ್ರು ಆಸನದ ಮೇಲೆ, ಪ್ರಸಾದ ಇನ್ನೂ ಕೊಟ್ಟಿರಲಿಲ್ಲ ಅಂದರೆ ಸೇವಾ ಮಾಡೋರ್ದು ಯಾಕೋ ಸರಿಯಾಗಿ ಆಗಕತ್ತಿಲ್ಲ ಅಂತ ತಿಳ್ಕೊಬೇಕು. ಅದು ಅಷ್ಟು ಕಠಿಣವಾದಂಥ ನಿಯಮ ಇತ್ತು. ಅಂಥದ್ರಲ್ಲಿ ಇವರೇನು ಕೊನೆಗೆ ಪ್ರಸಾದವನ್ನು ವ್ಯವಸ್ಥೆ ಮಾಡಿದ್ರೆ ಅವರಿಗೆ ಅಪ್ಪುಗಳಿಗೆ ಭಾಳ ಹಿಡಿಸ್ತು. ಇವರು ದಿನಾಲು ಒಂದೊಂದು ಹೊಸ ಹೊಸ ಐಟಮ್ ಮಾಡೋರು. ನಾವು ಮಾಡ್ತಿದ್ವಿ ಎಲ್ಲರೂ, ಆದರೆ ಇವರು ನಮಗಿಂತ ಎಲ್ಲ ಒಳ್ಳೆಯ ಐಟಮ್. ಅದೊಂದು ರಾಜಸ್ಥಾನದೊಂದು ಬಾಟಿಯಾ ಅಂತ ಸಿಗ್ತದಂತ. ಬಾಟಿ ಅಲ್ಲ ಬಾಟಿ. ಅದು ಗೋಧಿ ಹಿಟ್ಟದ್ದು ಮಾಡಿ ಬೆಂಕಿಯಾಗಿ ಸುಡ್ಬೇಕು. ಅದನ್ನು ಹಿಂಗೆ ಗೋಲ್ ಇರ್ತದೆ ನೋಡ್ರಿ. ಅದು ತೊಗರಿ ಬ್ಯಾಳೆ ಮತ್ತು ಆ ಬಾಟಿ ಅದನ್ನು ಒಂದು ಸ್ವಲ್ಪ ತೊಗೋತಿದ್ರು. ಆನಂತರ ಇಡ್ಲಿ, ನಮಗೆ ಇಡ್ಲಿ ಮಾಡೋಕ್ಕೆ ಬರ್ತಿದ್ದಿಲ್ಲ, ಇವರು ಇಡ್ಲಿ ಮಾಡೋರು. ಅವ್ರಿಗೆ ಒಂದು ಅರ್ಧ ಇಡ್ಲಿ ಅಂದ್ರೆ ರಗಡಾಯ್ತು. ಇವರು ಹೆಂಗೆ ಅಡುಗೆ ಮಾಡೋರು ಅಂದ್ರೆ ನಮಗೆ ಉಳ್ದವ್ರು ಯಾರ್ಯಾರು ಇರ್ತು ನಮಗೂ ಇಡ್ಲಿ ಕೊಡೋರು, ಅಪ್ಪಗಳಿಗೊಂದು ಓದು ಕೊಡೋರು. ದಾಸೋಹ ಅಲ್ಲಿ ಸಾಕಷ್ಟು ಎಲ್ಲ ಇರ್ತಿತ್ತಂದ್ರೂ ಅವ್ರಿಗೆ ಎಷ್ಟೆಷ್ಟು ಒಂದೊಂದು ಇಷ್ಟಿಷ್ಟು ಒಂದು ಚಮಚೆ ಎಲ್ಲ ಒಂದು ಸ್ವಲ್ಪ ಓದಿ ಕೊಡಬೇಕು. ಅದ್ರಾಗ ಯಾವ್ದು ಅದನ್ನು ತೋತಾರೆ, ಅವ್ರು ತೋತಾರೆ. ಹಾಗೆ ಇವರು ಭಾಳಷ್ಟು ಸೇವೆಯನ್ನು ಮಾಡಿದರು. ಆ ಅಪ್ಪುಗಳ ಹತ್ತಿರ ಇರುವುದನ್ನೇ ಒಂದು ವೈಭವ. ಹಗಲ ರಾತ್ರಿ ಕಣ್ಣಾಗ ಕಣ್ಣಿದ್ದು ಇಟ್ಟು ಸೇವಾ ಮಾಡ್ತಿದ್ರು ಎಲ್ಲರೂ. ಯಾಕಂದರೆ ಎಲ್ಲರಿಗೂ ಒಂದು ಏನು ಚಿಂತೆ ಅಂದರೆ ಎಲ್ಲರೇ ನಮ್ಮನ್ನು ಸೇವಾದಿಂದ ಬಿಡಿಸ್ಯಾರಂದ್ರೆ ಹೆಂಗ ಅಂತ. ಅಷ್ಟು ಅಲ್ಲಿ ಕಸ ಹೊಡೆಯವ್ರದ್ದೊಂದು, ವರ್ಷವ್ರದ್ದು, ಹೊರಗಡೆ ವ್ಯವಸ್ಥೆ ಮಾಡೋವ್ರದ್ದು ಎಲ್ಲರೂ ಹಾಗೆ ಮಾಡಬೇಕಾಗ್ತಿತ್ತು. ಅದು ಮಹಾತ್ಮರ ಹತ್ತಿರ ಹೋದ್ರೆ ಅದು ತಾನೇ ಬದಲಾವಣೆ ಶುರು ಆಗ್ತದೆ ಅಂದಂಗೆ ವ್ಯವಸ್ಥೆ ಮಾಡಿದರು. ಇಲ್ಲಿನೂ ಒಂದು 3 ತಿಂಗಳು ಇವರು ಇದ್ದರು. ಅಪ್ಪುಗಳು ಏನು ಇಲ್ಲಿ 3 ತಿಂಗಳು 10 ದಿವಸ ಇದ್ದರು. ಅವಾಗ ಇಲ್ಲಿ ಇದ್ದರು. ಇಲ್ಲಿ ಕೆಲವರೆಲ್ಲರೂ ಪ್ರಸಾದ ತರ್ತಿದ್ರು. ಅವರಿಗೆ ಅಪ್ಪುಗಳಿಗೆ ಆರಾಮ ತಪ್ಪಿತು ಅಂದ್ರೆ, ಏನೋ ಕೆಮ್ಮು ಬಂತು, ನೆಗಡಿ ಬಂತು ಅಂದರೆ ಅವರು ಗುಳಿಗೆ ಔಷಧ ತೆಗೆದುಕೊಳ್ಳೋರಲ್ಲ. ನಾವು ಅಡುಗೆ ಮಾಡಿ ಅವ್ರದ್ದು ಔಷಧ, ಅದನ್ನೇ ಔಷಧ. ಆ ಅಡುಗೆ ಉಂಡೆ ಅವ್ರ ಕೆಮ್ಮು ಕಡಿಮೆ ಆಗಬೇಕು, ಅವ್ರ ನೆಗಡಿ ಕಡಿಮೆ ಆಗಬೇಕು. ಹಂಗೆ ಅಂಬಲಿ ಮಾಡಬೇಕು, ಹಂಗೆ ಸಾರು ಮಾಡಬೇಕು. ಸಾರ ಮಾಡಿದ್ರೆ ಸಾರು ಒಂದು ಸ್ವಲ್ಪ ಕುಡಿದ್ರೆ ಅವ್ರ ನೆಗಡಿ ಕಡಿಮೆ ಆಗ್ಬೇಕು. ಕಷಾಯ ಮಾಡಿದ್ರೆ ಅವ್ರ ನೆಗಡಿ ಕಡಿಮೆ ಆಗ್ಬೇಕು. ಇಲ್ಲಿ ನಮ್ಮಲ್ಲಿದ್ದಾಗ ಅವ್ರಿಗೆ ಆರಾಮ ತಪ್ಪಿತ್ತು. ಎಲ್ಲರೂ ಹೇಳಿದರು, ಅಪ್ಪುಗಳು ನಿನ್ನ ವಿಜಯಪುರ ಕರ್ಕೊಂಡು ಹೋಗೋಣ, ಇಲ್ಲಿ ಯಾರೂ ಡಾಕ್ಟ್ರುಗಳು ಬರೋದಿಲ್ಲ, ಸಮೀಪಿಲ್ಲ, ದೂರದ. ಅದು ಕೊರೋನಾ ಕಾಲ ಇತ್ತು 2020ರಲ್ಲಿ. ಮತ್ತು ಎಲ್ಲರೇ ಕೊರೋನಾ ಅದು ಬಂತಂದ್ರೆ ಏನು ಮಾಡೋದು? ವೆಂಟಿಲೇಟರ್ ಅದು ಹಚ್ಚುವ ಪ್ರಸಂಗ ಬಂತಂದ್ರೆ ಅಲ್ಲಿ ವಿಜಯಪುರದಾಗ ಎಲ್ಲರೂ ಡಾಕ್ಟ್ರುಗಳಿರ್ತಾರೆ, ಆಶ್ರಮದಲ್ಲಿ ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಬರ್ತದೆ, ಇಲ್ಲಿಂದ ಕರ್ಕೊಂಡು ಹೋಗೋಣ ನಡ್ರಿ ಅಂತಂದರು. ಅಪ್ಪುಗಳು ಮೊದಲು ಬರುವಾಗೂ ಇಲ್ಲಿ ಬರೀ 15 ದಿವಸ ಅಷ್ಟೇ ಬರ್ತೀನಿ ನೋಡು ಅಂತ ಹೇಳಿದರು. ಆಯಿತು, ನೀವು ಎಷ್ಟು ದಿವಸ ಅಂತೀರ ಅಷ್ಟೇ ದಿವಸ ಅಂತ ನಾವು ಅಂದಿದ್ವಿ. ಇಲ್ಲಿ ಬಂದರು,
15 ದಿವಸ ಆಯಿತು, ಆರಾಮು ತಪ್ಪಿತು, ಎಲ್ಲರೂ ಹೋಗೋಣ ಅನ್ನೋರು. ಅಲ್ಲಿದ್ದವರು ವಿಜಯಪುರದವ್ರು ಅಲ್ಲಿ ಯಾಕೆ ಹೋಗಿ ಇಟ್ಕೊಂಡು ಕೂತಾರೆ ಇವರು ಅಮೃತಾನಂದರ? ಇಂಥ ಕೊರೋನಾ ಕಾಲದಾಗ ಆರಾಮದು ತಪ್ಪಿತಂದ್ರೆ ಅವ್ರಿಗೆ ಏನಾಗೋದು? ವಿಜಯಪುರದಾಗ ಇಡಬೇಕಾ? ಅಪ್ಪುಗಳಿಗೆ ನಾವು ರಾತ್ರಿ ಎಲ್ಲ ಕಾಲು ಒತ್ತಬೇಕು. ಆನಂತರ ಅವ್ರು ಬಿಸಿಲಿನಲ್ಲಿ ಇಲ್ಲೆಲ್ಲ ಮ್ಯಾಲೆ ತಿರುಗಾಡೋರು. ಒಂದು 4-5 ದಿನದಾಗ ಆರಾಮಾಯ್ತು. ಆ ಆರಾಮ ತಪ್ಪಿದಾಗೂ ವಿಜಯಪುರಕ್ಕೆ ಹೋಗೋಣ ಅಂದ್ರೆ ಬೇಡ ಅಂತಿದ್ರು, ಇಲ್ಲೇ ಇರೋದು ಅಂತಿದ್ರು. ಯಾರು ಬರೋರು ಇಲ್ಲೇ ಬರಲಿ. ಕೊನೆಗೆ ಅದು 15 ದಿವಸ ಅಂತ ಬಂದವರು 3 ತಿಂಗಳು 10 ದಿವಸ ತನಕ ಇಲ್ಲಿ ಉಳ್ಕೊಂಡು. ಅವ್ರಿಗೆ ಇಲ್ಲಿಯ ವಾತಾವರಣ ಭಾಳಷ್ಟು ಹಿಡಿಸಿತ್ತು. ಆನಂತರ ಇಲ್ಲಿ ಕೊನೆಗೆ ಇಲ್ಲಿ ವ್ಯವಸ್ಥೆ ಮಾಡಿದ್ವಿ ಅವ್ರಿಗೆ ಇರಲಿಕ್ಕೆ. ಇಲ್ಲಿ ಇವರು ಅಲ್ಲಿ ಚಿಂಚಲಿಯಲ್ಲಿದ್ದರು. ಚಿಂಚಲಿಯಲ್ಲಿ ಹೋದ ನಂತರ ನನಗೆ ಹೇಳಿದರು, ಕರೆಸಿದರು, ಹೋಗಿದ್ದೆ. ಅದು ಕೊನೆ ಅವಧಿ ಅವ್ರದ್ದು. ಅಲ್ಲೇ ಬರಬೇಕಲ್ಲ ನಿಮ್ಮ ಆಶ್ರಮಕ್ಕೆ ಅಂತನೋರು. ನಾವು ಅದರದ್ದೆಲ್ಲ ತಯಾರಿ ಮಾಡಾಕತ್ತೀವ್ರಿ ಅಂತ ಹೇಳೋರು. ಅಲ್ಲಿ ಎಲ್ಲಿ ಮಾಡೋದು? ಮ್ಯಾಲೆ ಮಾಡ್ತೀವ್ರಿ ಅಂತ. ಮ್ಯಾಲೆ ನನಗೀಗ ಏರೋಕ್ಕಾಗೋದಿಲ್ಲ ಅಂತ. ಮ್ಯಾಲೆ ಹಂಗಾದ್ರೆ ಒಂದು ಹಿಂಗೆ ಪೌಟಿಗೆ ಸ್ಲೋ ಆಗಿ ಪೌಟಿಗೆ ಮಾಡ್ತೀವಿ, ಪೌಟಿಗೆನೂ ಬೇಡ. ಮತ್ತೊಂದು ಮ್ಯಾಲೆ ಎತ್ತೋದು ಲಿಫ್ಟ್ ಮಾಡ್ತೀವಿ, ಲಿಫ್ಟು ಬೇಡ. ಮತ್ತೇನು ಮಾಡೋರು? ಮತ್ತೊಂದು ಬಿಲ್ಡಿಂಗ್ ಕಟ್ತೀವಿ ಅಂತ. ಇವ್ರು ನಾವು ಪೈಲ್ವಾನ್ರಿದ್ದೀವಿ, ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನು ಕೊಟ್ಟರು. ಇದನ್ನು ಬಿಟ್ಟು ಹೊಸದು ಅವ್ರಿಗೆ ಒಂದು ಬಿಲ್ಡಿಂಗ್ ಕಟ್ಟೋದು ನಿಮಗಿಬ್ಬರಿಗೆ ಆಗ್ತದೋ ಇಲ್ಲೋ ಅಂತ ಕೇಳಿದ್ರೆ ಕಟ್ತೀವಿ ಅಂತಂದು ಸೊಲ್ಲಾಪುರದ ಒಬ್ಬರು ಎಂಜಿನಿಯರ್ನ ಕರ್ಕೊಂಡು ಪ್ಲ್ಯಾನ್ ಮಾಡಿಸಿದ್ವಿ. ಹಿಂದೆ ಬಿಲ್ಡಿಂಗ್ ಕಟ್ಟೋದು, ಅಪ್ಪುಗಳಿಗೆ ಒಂದು ಪ್ರತ್ಯೇಕ, ಅವ್ರದ್ದೊಂದು ಕೋಣೆ, ಮುಂದೊಬ್ಬರು ಸ್ವಯಂ ಸೇವಕರು ಇರ್ಲಿಕ್ಕೆ ಒಂದು ಕೋಣೆ. ಅದು ಪ್ಲ್ಯಾನ್ ಮಾಡಿ ಆ ಎಂಜಿನಿಯರ್ನ ಕರೆಸಿದ್ವಿ. ಸೊಲ್ಲಾಪುರದಿಂದ ಕರೆಸಿ ವಿಜಯಪುರಕ್ಕೆ ಹೋಗಿ ಅಪ್ಪುಗಳಿಗೆ ತೋರಿಸಿದ್ವಿ. ನೋಡ್ರಿ ಇದು ಪ್ಲ್ಯಾನ್ ಅದ. ಅಪ್ಪುಗಳು ಅದರದ್ದು ಅವ ಎಸ್ಟಿಮೇಟ್ ಪ್ಲ್ಯಾನು ಮಾಡಿದ್ದ, ಅದರದ್ದು ಹಣದ್ದೊಂದು. ಅವ್ನು ಬರೀ ಅದರದ್ದು ಪ್ಲ್ಯಾನ್ ಅಷ್ಟೇ ಮಾಡಿದ್ರೆ ಕಟ್ಟತ್ತಿದ್ರು ಏನೋ ಅವರು. ಎಸ್ಟಿಮೇಟ್ ಪ್ಲ್ಯಾನ್ ಒಂದಿತ್ತು, ಅದರ ರೊಕ್ಕ ಎಷ್ಟು ಖರ್ಚಾಗ್ತದೆ ಅದನ್ನೂ ಬರೆದಿದ್ದು ಅದ್ರಾಗ. ಅದನ್ನು ನಾವು ತೋರಿಸಿದ್ವಿ. ಅವರು ಏನು ನೋಡಿದರು, ಇದನ್ನೇನು ಬೇಡ, ಇದ್ದದ್ದೇ ಇಷ್ಟು ದೊಡ್ಡ ಬಿಲ್ಡಿಂಗ್ ಅದ, ಅದ್ರಾಗ ಯಾಕೆ ಮಾಡಬಾರ್ದು ಅಂತ ಶುರು ಮಾಡಿದರು. ಮತ್ತು ಇದ್ದ ಬಿಲ್ಡಿಂಗ್ದಾಗ ಎಲ್ಲಿ ಮಾಡೋಣ್ರಿ ಈಗ ಅಂತ. ಅಲ್ಲಿ ಮೂಲ್ಯಾಗ ಕೋಣೆ ಅದಲ್ಲ, ಅಲ್ಲಿ ಮಾಡೋ ಅಂತ. ಸುತ್ತು ಅದಕ್ಕೆ ಕಂಪೌಂಡ್ ಹಾಕು, ಆ ಮೂಲ್ಯಾಗಿನ ಕೋಣೆಯಲ್ಲಿ ಮಾಡೋಣ. ಅಲ್ಲಿ ನೋಡಿದ್ವಿ, 1-2 ಗಾಡಿ ಒಡೆದು ಮಾಡೋಣ ಅಂತ ನಿರ್ಣಯ ಮಾಡಿದ್ವಿ. ಮತ್ತೇನಂದ್ರು, ಮುಂದೆ ಉಳ್ದತ್ತೆಲ್ಲ ಇನ್ನೂ ಜಾಗ, ಅಲ್ಲೇ ಒಂದು ಕಡೆ ಈ ಕಡೆ ಯಾಕೆ ಮಾಡಬಾರ್ದು ಅಂದ್ರೆ, ಆಗಲಿ ಅಲ್ಲಿ ಮಾಡ್ತೀವಿ. ಅವಾಗ ಇದನ್ನೆಲ್ಲ ಪೂರ್ತಿ ಕಟ್ಟಿ ಒಳಗಿಂದೆಲ್ಲ ತಯಾರು ಮಾಡ್ಕೊಂಡಿವಿ. ಪೂರ್ತಿ ಇರ್ಲಿಕ್ಕೆ ಏನೇನು ಬೇಕಾಗಿತ್ತು ಎಲ್ಲ ತಯಾರಾಗಿತ್ತು. ಚಿಂಚಲ್ಯಾಗಿದ್ದಾಗ ಆ ಕೋಣೆ ಹೆಂಗೈತಿ ಹೇಳಂತಂದ್ರು, ಎಷ್ಟು ಅಗಲದ, ಎಷ್ಟು ಉದ್ದ ಐತಿ ಹೇಳು, ಬಾತ್ರೂಮ್ ಎಷ್ಟು ಅಗಲದ, ಬಾಗಿಲುಗಳು ಎಷ್ಟು ಅದಾವೆ ಎಲ್ಲ ಕೇಳಿದರು. ಆನಂತರ ಅಲ್ಲೊಬ್ಬರು ಮಿರಜ್ದ ಡಾಕ್ಟರ್ ಸೋಮಶೇಖರ್ ಪಾಟೀಲ್ ಅಂತ ಅವ್ರನ್ನ ಕಳಿಸಿಕೊಟ್ರು. ನೋಡ್ರಿ ಅಲ್ಲಿ ಅಮೃತಾನಂದರು ಒಂದು ತಯಾರು ಮಾಡ್ಯಾರ ನಮಗೆ ಇರಲಿಕ್ಕೆ, ಅದು ಕೋಣೆ ಎಲ್ಲ ನೋಡಿ ನಮಗೆ ವ್ಯವಸ್ಥೆ ಸರಿಯಾಗಿ ಐತಿಲ್ಲ ನೋಡ್ಕೊಂಡು ಬರ್ರಿ ಅಂತ ಡಾಕ್ಟ್ರನ್ನ ಕಳಿಸಿ. ಡಾಕ್ಟರ್ ಬಂದು ನೋಡಿದ. ಆನಂತರ ಡಾಕ್ಟ್ರ್ ಹೋಗಿ ಹೇಳಿದೆ, ಎಲ್ಲ ರೆಡಿ ಐತ್ರಿ ಅಪ್ಕೊಳ್ಳೋ ಅಂತ. ಭಾಳ ಚಲೋ ಆಯಿತು. ಮತ್ತೇನು ಕೇಳಿದ್ರು, ಅಲ್ಲಿ ನಿಮ್ಮ ಎಲ್ಲ ಭಕ್ತರು ಕೊನೆಗೆ ಮತ್ತೆಲ್ಲ ಸೇವಾ ಮಾಡಬೇಕಾಗ್ತದ, ಅವರೆಲ್ಲರೂ ತಯಾರದಾರಲ್ಲ ಅಂತ ಕೇಳಿದ್ರು. ನಾವೆಲ್ಲ ಜನರನ್ನು ಕೂಡಿಸಿದ್ದೀವಿ. ಮತ್ತು ಅಪ್ಪಗಳು ನಾವೇ ಬಯಸ್ತೀವಿ, ಅವರಿಗಾಗೇ ಇದು ಅದ, ನಾವು ಎಲ್ಲ ರೀತಿ ಸೇವಾ ಮಾಡ್ತೀವಿ ಅಂತ ಇವರೆಲ್ಲರೂ ಹೇಳಿದರು. ಅದನ್ನು ಹೋಗಿ ಮತ್ತೆ ಹೇಳಿದ್ವಿ. ಕೊನೆಗೆ ಇಲ್ಲೇ ಇರೋದು, ಸುತ್ತಮುತ್ತಲು ಅದಕ್ಕೆ ಕಂಪೌಂಡ್ ಹಾಕಬೇಕು. ಜನ ಸಮೀಪ ಬರ್ತಿರ್ತಾರೆ, ದರ್ಶನಕ್ಕೆ ಬರ್ತಾರೆ ಮೇಲಿಂದ ಮೇಲೆ. ಅದಕ್ಕೇನು ಮಾಡಿದ್ವಿ, ಹಿಂದೆ ಕಂಪೌಂಡ್ ಹಾಕಂದ್ರೆ ಹಿಂದೆ ಕಂಪೌಂಡ್ ಹಾಕಿದ್ವಿ. ಕೊನೆಗೆ ಅವರಿಗೆ ಅಲ್ಲಿಂದ ಚಿಂಚಲಿಯಿಂದ ಕಣೇರಿಗೆ ಹೋದರು. ಕೊಲ್ಲಾಪುರದಿಂದ ವಿಜಯಪುರಕ್ಕೆ ಹೋಗೋಣ ಅಂತ ನಮಗೆ ಹೇಳಿದರು. ನಾವು ಅವರು ಎಲ್ಲರೂ ಒಂದೇ ಗಾಡಿಯಾಗ ಬಂದ್ವಿ. ವಿಜಯಪುರಕ್ಕೆ ಬಂದ ನಂತರ ಅವರಿಗೆ ಬಹಳಷ್ಟು ಸ್ವಲ್ಪ ಆರಾಮ ತಪ್ಪಿತು. ಅವ್ರು ಅವಾಗ ನಿರ್ಣಯ ಮಾಡಿದ್ರು, ಇನ್ನು ಮತ್ತೆ ಬೇರೆ ಕಡೆ ಹೋಗಿ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇರೋದ್ರಾಗ ಏನು ಅರ್ಥ ಇಲ್ಲ, ಇನ್ನು ಈ ದೇಹವನ್ನು ಬಿಡುನು ಅಂತ ಅವ್ರು ನಿರ್ಣಯ ಮಾಡಿದ್ರು. ಆವಾಗ ಸಹಿತ ಜನರಿಗೆ, ಅಲ್ಲಿಯ ಜನರಿಗೆ ಏನು ಭಯ ಅಂದ್ರೆ, ಇನ್ನು ಅಮೃತಾನಂದ ಅಪ್ಪುಗಳು ದೇಹ ಬಿಟ್ಟ ನಂತರ ಕರ್ಕೊಂಡು ಹೋಗಿಣ ಅಂಥೇಳಿ ಅಲ್ಲಿ ಭದ್ರತೆ ಹೆಚ್ಚು ಮಾಡಿದರು. ಅಪ್ಪುಗಳು ದೇಹ ಬಿಡೋರಿದ್ರಲ್ಲ, ಅಪ್ಪುಗಳು ದೇಹ ಬಿಡೋ ದಿವಸ ಎಲ್ಲ ಪೊಲೀಸ್ ಬಂದೋಬಸ್ತ್ ಆಯಿತು, ಎಲ್ಲರಿ ಕರ್ಕೊಂಡು ಹೋಗಿ ಇಡ್ಯಾರಂತ. ನಾವು ಹೇಳಿದ್ವಿ, ಅಪ್ಪುಗಳು ಇಚ್ಛೆ ಪ್ರಕಾರ ನಾವು ಹೋಗೋರು, ಅವ್ರು ಇಲ್ಲಿ ಅಂದರೆ ಇಲ್ಲಿ, ಅಲ್ಲಿ ಅಂದ್ರೆ ಅಲ್ಲಿ. ನಾವು ಹೋರಾಟ ಮಾಡೋರಲ್ಲ. ಕೊನೆಗೆ ಅವ್ರಿಗೆ ಅಧ್ಯಕ್ಷರಿಗೆ ಹೇಳಿದ್ವಿ ನಾವು. ಅಪ್ಪುಗಳು ಕೊನೆಗೆ ಒಂದು ದಿವಸ ಅವರು ಮೌನ ಇದ್ದರು, ಮಾತಾಡ್ತಿರ್ಲಿಲ್ಲ.
ಒಂದು ಪಾಟಿ ಮೇಲೆ ಬರೆದು ತೋರಿಸುನು, ಹೀಗೊಂದು ನಮ್ಮ ಗುರುದೇವ ಆಶ್ರಮ ಆಕಳವಾಡಿಯೋ ಬಾಲಗಾಂವ್ ಕಾತ್ರಾಳ ಅಂತ ಹಿಂಗೊಂದು ಬರೀನು. ಆನಂತರ ವಿಜಯಪುರ ಆಶ್ರಮ ಅಂತ ಬರೀನು. ಕೊನೆಗೆ ಮತ್ತೆ ಯಾವುದರೇ ಒಂದು ಆಶ್ರಮ ಅಂತ ಬರೀನು. ಅವ್ರಿಗೆ ಪಾಟಿ ತೋರಿಸುನು, ಯಾವ ಪಾಟಿ ಮೇಲೆ ಟಿಕ್ ಹಾಕ್ತಾರೆ ಆ ಆಶ್ರಮದಾಗ ವ್ಯವಸ್ಥೆ ಮಾಡೋನು. ಅವ್ರು ಮಾತಾಡೋಕ್ಕೂ ಆಗಲಿಲ್ಲ ಅಂದ್ರೆ ಪಾಟಿ ಮೇಲೆ ಟಿಕ್ ಹಾಕಿದನ್ನು ಮಾಡೋನು. ಪಾಟಿ ತಂದೀವಿ, ಅದು ಡಿಜಿಟಲ್ ಪಾಟಿ, ಪೆನ್ ಡಿಜಿಟಲ್, ಅದ್ರ ಮೇಲೆ ಬರೆದ್ರೆ ಮೂಡ್ತದೆ ಅಂಥ ಪಾಟಿ ತಂದೀವಿ. ಆವಾಗ ಅವ್ರಿಗೆ ಏನು ಕಡಿಮೆ ಇರ್ತಿತ್ತು ಆ ಪಾಟಿ ಮೇಲೆ ಹೇಳ್ತಿದ್ರು ಅವತ್ತೊಂದು ದಿವಸ. ನಮಗೆ ಗೊತ್ತದ ದೇಹ ಅಲ್ಲಿ ಉಳಿದಿರ್ತದ, ಅವ್ರು ನಮ್ಮ ಜೋಡಿ ಇರೋರು ನಮ್ಮ ಜೋಡಿ ಬರಲಾರ್ದು ಇನ್ನೇಲಿ ಇರ್ತಾರೆ. ಅವ್ರ ದೇಹ ಹೋಗಿರ್ಬೋದು, ಅದು ಸಮುದ್ರ ಕೂಡಿರಬಹುದು, ಆದರೆ ಅವರ ಮನಸ್ಸ, ಅವರ ಶಕ್ತಿ ಅದು ಎಲ್ಲಿ ಅವ್ರದ್ದು ಅಪೇಕ್ಷೆ ಇತ್ತು ಅಲ್ಲೇ ಇರಲೇಬೇಕಲ್ಲ, ಅಲ್ಲೇ ಇರಲೇಬೇಕಲ್ಲ. ಅದಕ್ಕೆ ಇಲ್ಲಿ ಅವರಿಗೆ ಬಹಳಷ್ಟು ಆಸಕ್ತಿ ಇತ್ತು, ಇಚ್ಛೆ ಇತ್ತು. ಇಲ್ಲಿನೂ ಇವರು ಭಾಳಷ್ಟು ಸೇವೆಯನ್ನು ಮಾಡಿದರು. ಇವರು ಮಧ್ಯದಾಗ ಅಂತಿದ್ರು, ಎಷ್ಟು ದಿವಸ ಆಯ್ತು ರೀ, 3 ತಿಂಗಳಾಯ್ತು, ಹೋಗು ನಡ್ರಿ ವಿಜಯಪುರ ಕರೆ ಅಂತಿದ್ರು. ನಾವು ಇವ್ರಿಗೆ ಅವ್ರ ಅಪ್ಪಗಳು ಹೇಳಾರ್ದೆ ಹೆಂಗೆ ಹೋಗೋದು ಅಂತ. ಅಪ್ಪಗಳು ಹೇಳಬೇಕು, ನಾವು ಯಾರು ಹೇಳಿದ್ರು ಬಿಡಂಗಿಲ್ಲ. ಅಪ್ಪಗಳು ಇವತ್ತು ಹೋಗೋಣ ಅಂದ್ರೆ ಹೋಗೇ ಬಿಡೋದು. ಬಹಳ ಆನಂದದಿಂದ ಅವ್ರ ಜೋಡಿ ಎಲ್ಲ ಇದ್ದೀವಿ. ಅವ್ರದ್ದೊಂದು ಅದ್ಭುತ ಜೀವನ, ಸಂತ ಜೀವನ ಅಂಥವ್ರದ್ದು. ಒಂದು ಈ ಭಾಗದಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗಬೇಕು, ಆಶ್ರಮ ನಡಿಬೇಕು, ಸತ್ಸಂಗ ನಡಿಬೇಕಂತೆ ಅವರು ಮಾಡಿದ್ದಾರೆ. ಅವರಿಗೆ ಇಲ್ಲಿಯ ಜನರ ಭಕ್ತಿ ಭಾಳ ಹಿಡಿಸಿತ್ತು. ಅದಕ್ಕೆ ನೀವೆಲ್ಲ ಅದನ್ನು ಸರಿಯಾಗಿ ಆಶ್ರಮವನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಿ. ಮತ್ತು ನಾಳೆ ಬನ್ನಿ. ಎಲ್ಲರಿಗೂ ನಮಸ್ಕಾರ.